ಮಕ್ಕಳೇ, ಪರೀಕ್ಷೆ ಛಾಯೆಗೆ ಸ್ವಾಗತ. ನಾನು ನಿಮ್ಮ ಇಂಗ್ಲಿಷ್ ಫಸ್ಟ್ ಲ್ಯಾಂಗ್ವೇಜ್ ಶಿಕ್ಷಕಿ ಪದ್ಮಶ್ರೀ ಮುರಳಿ. ಸೊ ಮಕ್ಕಳೇ, ಇವತ್ತಿನ ಕ್ಲಾಸ್ ಅಲ್ಲಿ ನಾವೊಂದು ಹೊಸ ಪೊಯೆಟ್ರಿನ ಓದೋಣ. ನಾನು ಇದನ್ನ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿ ಮತ್ತೆ ಎಕ್ಸಾಮ್ ಕ್ವೆಶನ್ಸ್ ನ ಕೂಡ ಡಿಸ್ಕಸ್ ಮಾಡೋಣ. ಸೊ ಇದು ಇಂಪಾರ್ಟೆಂಟ್ ಕೂಡ ಮಕ್ಕಳೇ. ಯಾವ ಪೊಯೆಟ್ರಿ ಇದು? ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಸಾನೆಟ್ 73 ಇದೆ ಅಲ್ಲ, ಅದನ್ನ ಕಲಿಯೋಣ. ಸಾನೆಟ್ ಅಂದ್ರೆ ಏನು ಅಂತ ನಾನು ಸ್ವಲ್ಪ ಸಮಯದಲ್ಲಿ ನಿಮ್ಗೆ ಹೇಳ್ತೀನಿ. ಇದರ ಹೆಸರು ಕೂಡ ನೀವು ಜ್ಞಾಪಕ ಇಟ್ಕೊಬೇಕು. ಹೆಸರೇನು? ದಟ್ ಟೈಮ್ ಆಫ್ ಇಯರ್ ಅಂತ. ಸೊ ಇದೇನಿದೆ ಮಕ್ಕಳೇ, ಹೆಸರು ಮತ್ತೆ ಸಾನೆಟ್ ನಂಬರ್ ಎರಡು ಜ್ಞಾಪಕ ಇಟ್ಕೊಬೇಕು. ಬಿಕಾಸ್ ನಿಮ್ಮ ರೆಫರೆನ್ಸ್ ಟು ಕಾಂಟೆಕ್ಸ್ಟ್ ಕ್ವೆಶನ್ ಅಲ್ಲಿ ನೀವು ಎರಡು ಬರಿಬೇಕಾಗತ್ತೆ. ಸೊ ನಡೀರಿ ಇವಾಗ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ವಿಲಿಯಂ ಶೇಕ್ಸ್ಪಿಯರ್ ಅವರು ಯಾರು? ಸೊ ಇವರು ಈ ಸಾನೆಟ್ ನ ಬರ್ದಿರುವಂತಹ ಒಬ್ರು ಕವಿ ಅಂತ ನಾವ್ ಹೇಳ್ಬೋದು. ವಿಲಿಯಂ ಶೇಕ್ಸ್ಪಿಯರ್ ಅವರು ತುಂಬಾ ಫೇಮಸ್ ಕೂಡ. ಇವ್ರು ಸುಮಾರು 120ಕ್ಕಿಂತ ಹೆಚ್ಚಾಗಿ ಸಾನೆಟ್ಸ್ ನ ಬರ್ದಿದ್ದಾರೆ. ಸಾನೆಟ್ಸ್ ಅಂದ್ರೆ ಏನು? ಒಂದು ಪೋಯಮ್ ಅಂತಾನೆ ನಾವ್ ಹೇಳ್ಬೋದು. ಸಾನೆಟ್ ಅಲ್ಲಿ ಏನ್ ಡಿಫ್ರೆನ್ಸ್ ಇರುತ್ತೆ ಮಕ್ಳೇ? ಸಾನೆಟ್ ಅಲ್ಲಿ ಅರೌಂಡ್ 14 ಲೈನ್ಸ್ ಇರುತ್ತೆ. ಸೊ ಈ 14 ಲೈನ್ಸ್ ಏನಿದೆ ಅದು ಕ್ವಾಟ್ರೇನ್ ಮತ್ತೆ ಕಪ್ಲೆಟ್ ಆಗಿ ಡಿವೈಡ್ ಆಗಿರುತ್ತೆ. ಅರ್ಥ ಆಯ್ತಾ? ಸೊ ಕ್ವಾಟ್ರೇನ್ ಅಲ್ಲಿ 4 ಲೈನ್ ಇರುತ್ತೆ. ಕಪ್ಲೆಟ್ ಅಲ್ಲಿ ಏನಿರುತ್ತೆ? ಕಪ್ಲೆಟ್ ಅಂದ್ರೆ ಕಪಲ್, ಜ್ಞಾಪಕ ಇಟ್ಕೊಳ್ಳಿ. ಕಪ್ಲೆಟ್ ಅಂದ್ರೆ 2 ಲೈನ್. ಸೊ ಏನಾಗುತ್ತೆ ಮಕ್ಕಳೇ, ಮೊದಲನೇದಾಗಿ ಕ್ವಾಟ್ರೇನ್ ಅಲ್ಲಿ ಒಂದ್ ಥೀಮ್ ನ ಇವ್ರು ಎಸ್ಟಾಬ್ಲಿಷ್ ಮಾಡ್ತಾರೆ. ಆಯ್ತಾ? ಅದನ್ನ ಇದರಲ್ಲಿ ಎಕ್ಸ್ಟೆಂಡೆಡ್ ಮೆಟಫರ್ ಯೂಸ್ ಮಾಡ್ಕೊಂಡು ಅವರು ಥೀಮ್ ನ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಯಾವ ಸಾನೆಟ್ ಅಲ್ಲಿ? ಸಾನೆಟ್ 73 ಅಲ್ಲಿ. ಆಯ್ತಾ? ಅಂಡ್ ಕಪ್ಲೆಟ್ ಏನಿದೆ ಮಕ್ಕಳೇ, ಅದಲ್ಲಿ ಮೇನ್ ಮೆಸೇಜ್ ನ ಕನ್ವೆ ಮಾಡ್ತಾರೆ ವಿಲಿಯಂ ಶೇಕ್ಸ್ಪಿಯರ್ ಅವರು. ನಾ ಹೇಳ್ದಂಗೆ ಸುಮಾರು 120ಕ್ಕಿಂತ ಹೆಚ್ಚಾಗಿ ಸಾನೆಟ್ಸ್ ನ ಬರ್ದಿದ್ದಾರೆ ಶೇಕ್ಸ್ಪಿಯರ್ ಅವರು. ಬಟ್ ಈ ಪರ್ಟಿಕ್ಯುಲರ್ ಅಥವಾ ಈ ಸಾನೆಟ್ ನ ಅವರು ಬೇರೆ ಸಾನೆಟ್ ನ ಕೂಡ ಡೆಡಿಕೇಟ್ ಮಾಡಿರೋದು ಒಬ್ಬ ಯಂಗ್ ಮ್ಯಾನ್ ಗೆ WH ಅಂತ. ಆಯ್ತಾ? ಸೊ ಅವ್ರಿಗೆ ಈ ಸಾನೆಟ್ಸ್ ನ ಅವರು ಡೆಡಿಕೇಟ್ ಕೂಡ ಮಾಡಿದ್ದಾರೆ. ಸೊ ಈ ಸಾನೆಟ್ಸ್ ಅಲ್ಲಿ ಮಕ್ಕಳೇ ರೈಮಿಂಗ್ ಸ್ಕೀಮ್ ಏನಿದೆ ಅದು ತುಂಬಾ ಮುಖ್ಯ. ನಾನು ಓದುವಾಗ ನಿಮ್ಗೆ ರೈಮಿಂಗ್ ಸ್ಕೀಮ್ ನ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾವಾಗ್ಲೂ ಜ್ಞಾಪಕ ಇಟ್ಕೊಳ್ಳಿ, ಇದರಲ್ಲಿ 14 ಲೈನ್ ಇರುತ್ತೆ. ಕ್ವಾಟ್ರೇನ್ ಮತ್ತೆ ಕಪ್ಲೆಟ್ ಅಂತ ಇರುತ್ತೆ. ಸೊ 3 ಕ್ವಾಟ್ರೇನ್ ಇರುತ್ತೆ, ಆಮೇಲೆ 1 ಕಪ್ಲೆಟ್ ಕೂಡ ಇರುತ್ತೆ. ಸೊ ನಡೀರಿ ಇವಾಗ ಓದೋಣ. ನಾ ಹೇಳ್ದಂಗೆ ಥೀಮ್ ಏನು ಅದನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ ಅವ್ರು ಕ್ವಾಟ್ರೇನ್ ಅಲ್ಲಿ. ಆಮೇಲೆ ಕಪ್ಲೆಟ್ ಅಲ್ಲಿ ದ ಮೇನ್ ಮೆಸೇಜ್ ನ ಕೂಡ ಅವರು ಕಮ್ಯುನಿಕೇಟ್ ಮಾಡ್ತಾರೆ. ಸೊ ಇದು ದಟ್ ಟೈಮ್ ಆಫ್ ಇಯರ್ ಏನಿದೆ ಮಕ್ಕಳೇ. ಸೊ ಈ ಇಮೇಜ್ ನ ನೀವ್ ನೋಡ್ತಿದ್ದೀರಾ ಈಗ. ಸೊ ಇಲ್ಲಿ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ನಾನು ಡಿಫ್ರೆಂಟ್ ಸೀಸನ್ಸ್ ನ ಡಿಪಿಕ್ಟ್ ಮಾಡಿದ್ದೀನಿ, ಕರೆಕ್ಟಾ? ಅಂಡ್ 1 ಸೀಸನ್ ನ ಹೈಲೈಟ್ ಕೂಡ ಮಾಡಿದ್ದೀನಿ. ಆ ಸೀಸನ್ ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಈ ಸೀಸನ್ ನ ನಾವು ಆಟಮ್ ಅಂತ ಕೂಡ ಹೇಳ್ತೀವಿ. ಸೊ ನೀವು ನೋಡಿರ್ಬೋದಲ್ಲ. ಸೊ ಈ ಸೀಸನ್ ಅಲ್ಲಿ ಏನಾಗುತ್ತೆ, ಆಟಮ್ ಸೀಸನ್ ಅಲ್ಲಿ ತುಂಬಾ ಎಲೆಗಳು ಉದ್ರಕ್ ಸ್ಟಾರ್ಟ್ ಆಗುತ್ತೆ, ಆಮೇಲೆ ಡ್ರೈ ಕೂಡ ಆಗಕ್ ಸ್ಟಾರ್ಟ್ ಆಗುತ್ತೆ. ಅಂಡ್ ಸುಮಾರು ಮರಗಳಲ್ಲಿ ಆರೆಂಜ್ ಕಲರ್ ಲೀವ್ಸ್ ತರ ಅಥವಾ ಯೆಲ್ಲೋ ಲೀವ್ಸ್ ಸ್ಟಾರ್ಟ್ ಆಗುತ್ತೆ. ಆಯ್ತಾ? ಸೊ ಅದು ಆ ಚಳಿಯಿಂದ ಏನಾಗುತ್ತೆ, ಈ ಪರ್ಟಿಕ್ಯುಲರ್ ಲೀವ್ಸ್ ಎಲ್ಲ ಉದ್ರಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆಟಮ್ ಆಗಿದ ತಕ್ಷಣ ಬರುವಂತಹ ಸೀಸನ್ ಯಾವ್ದು ಮಕ್ಕಳೇ? ವಿಂಟರ್ ಸೀಸನ್. ಅರ್ಥ ಆಯ್ತಾ? ಸೊ ಇದನ್ನ ತಲೆಯಲ್ಲಿ ಇಟ್ಕೊಳ್ಳಿ ನಾವು ಓದಕ್ಕಿಂತ ಮೊದಲು. ಇವಾಗ ನಾವು ನೋಡೋಣ ಫಸ್ಟ್ ಕ್ವಾಟ್ರೇನ್ ನ ನೋಡೋಣ. ನಾ ಹೇಳ್ದಂಗೆ ಮೊದಲನೇದಾಗಿ ಫುಲ್ ಓದ್ತೀನಿ, ಆಮೇಲೆ ಇಲ್ಲಿ ಡಿಫ್ರೆಂಟ್ ವರ್ಡ್ಸ್ ನ ಯೂಸ್ ಮಾಡಿದ್ದಾರೆ ಶೇಕ್ಸ್ಪಿಯರ್ ಅವರು. ಅದರ ಅರ್ಥ ಈ ಟೈಮ್ ಅಲ್ಲಿ ಇಂಗ್ಲಿಷ್ ನ ಮಾತಾಡ್ತೀವಲ್ಲ ಅದನ್ನ ಅಲೈನ್ ಮಾಡ್ಕೊಂಡು ನಿಮ್ಗೆ ಹೇಳ್ತೀನಿ. That time of year thou mayst in me behold, when yellow leaves or none or few do hang upon those boughs which shake against the cold. Their ruined course where late the sweet birds sang. ಸೊ ಇಲ್ಲಿ ನಾನು ಹೇಳ್ದಂಗೆ ನಿಮ್ಗೆ ರೈಮ್ ಸ್ಕೀಮ್ ನ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಹೇಳ್ದೆ. ಇಲ್ಲಿ ನಾವು ಎ ಬಿ ರೈಮ್ ಸ್ಕೀಮ್ ಇದೆ. ಆಯ್ತಾ? ವೇರ್ ಬಿಹೋಲ್ಡ್ ಮತ್ತೆ ಕೂಲ್ಡ್ ಏನಿದೆ ಅದು ರೈಮಿಂಗ್ ಆಗಿದೆ. ಹ್ಯಾಂಗ್ ಅಂಡ್ ಸ್ಯಾಂಗ್ ಏನಿದೆ ಅದು ರೈಮಿಂಗ್ ಆಗಿದೆ. ಸೊ ಇವರ ಕ್ವಾಟ್ರೇನ್ ಅಲ್ಲಿ ನೀವು ಈ ತರ ಸ್ಕೀಮ್ ನೋಡ್ಬಹುದು. ಈ ತರ ರೈಮಿಂಗ್ ಸ್ಕೀಮು ಇರತ್ತೆ. ಆಯ್ತಾ? ಇವಾಗ ಅರ್ಥ ನೋಡೋಣ. ದಟ್ ಟೈಮ್ ಆಫ್ ಇಯರ್ ದೌ ಅಂದ್ರೆ ಯು ಮಕ್ಕಳೇ, ನೀನು. ಮೇಸ್ಟ್ ಇನ್ ಮೀ ಬಿಹೋಲ್ಡ್, ಮೇಸ್ಟ್ ಅಂದ್ರೆ ಮೇ. ಸೊ ಏನಂತ ಇದಾರೆ? ದಟ್ ಟೈಮ್ ಆಫ್ ಇಯರ್ ಯು ಮೇ ಇನ್ ಮೀ ಬಿಹೋಲ್ಡ್. ನೀನು ಅಂದ್ರೆ ಒಬ್ಬನ್ಗೆ ಅಡ್ರೆಸ್ ಮಾಡ್ತಾ ಇದ್ದಾರೆ. ನೀನು ನನ್ನನ್ನ ನೋಡಿದಾಗ ನಾನು ಒಂದು ಟೈಮ್ ಆಫ್ ದ ಇಯರ್ ಅಲ್ಲಿ ಇದ್ದೀನಿ. ಆಯ್ತಾ? ಯಾವ ಟೈಮ್ ಆಫ್ ದ ಇಯರ್ ಮಕ್ಕಳೇ? ಆಟಮ್.
ಆಟಮ್ ಏನಿದೆ ಅದನ್ನ ಅವ್ರಿಗೆ ಕಂಪೇರ್ ಮಾಡ್ಕೊಂತಾ ಇದ್ದಾರೆ ಆಯ್ತಾ. ಸೊ ಇದು ಒಂದು ಫಸ್ಟ್ ಪರ್ಸನ್ ಅಲ್ಲಿ ಹೇಳಿರುವಂತಹ ಒಂದು ಸಾನೆಟ್ ಅಂತ ನಾವ್ ಹೇಳ್ಬೋದು. ಇದನ್ನ ಒಬ್ಬನಿಗೆ ರೆಫರ್ ಮಾಡ್ತಾ ಇದ್ದಾರೆ. ನೀನು ನನ್ನನ್ನ ನೋಡಿದಾಗ ನಾನ್ ಒನ್ ಪರ್ಟಿಕ್ಯುಲರ್ ಇದ್ರಲ್ಲಿದ್ದೆ ಅಂತ, ಒನ್ ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ಇದ್ದೆ ಅಂತ ಅವರು ಹೇಳ್ತಾ ಇದ್ದಾರೆ. when yellow leaves or none or few do hang. ಸೊ ನೀವ್ ಈ ಪಿಕ್ಚರ್ ನೋಡ್ತಿದ್ದೀರಲ್ಲ, ಅವ್ರು ಅಂತ ಇದ್ದಾರೆ ಯಾವಾಗ ನೀನ್ ನನ್ನ ನೋಡ್ತಿದ್ಯಲ್ಲ ಆವಾಗ ಯೆಲ್ಲೋ ಲೀವ್ಸ್ ಇದೆ, ಸ್ವಲ್ಪ ಯೆಲ್ಲೋ ಲೀವ್ಸ್ ಇದೆ, ಅಥವಾ ಯಾವ್ದು ಇಲ್ವೇ ಇಲ್ಲ. ಬಿಕಾಸ್ ಆ ಚಳಿಗೆ ಆ ಯೆಲ್ಲೋ ಲೀವ್ಸ್ ಉದ್ರೋಗ್ತಿದೆ ಅಂತ ಕೂಡ ಅವ್ರು ಹೇಳ್ತಾ ಇದ್ದಾರೆ. ನೀವು ಈ ಆಟಮ್ ಸೀಸನ್ಗೆ ರೆಫರ್ ಮಾಡ್ತಿದ್ದಾರೆ ಈ ಪರ್ಟಿಕ್ಯುಲರ್ ಲೈನ್ ಅಲ್ಲಿ. ಅಪಾನ್ ದೋಸ್ ಬೌಸ್ ವಿಚ್ ಶೇಕ್ ಅಗೇನ್ಸ್ಟ್ ದ ಕೋಲ್ಡ್. ಬೌಸ್ ಅಂದ್ರೆ ಏನ್ ಮಕ್ಕಳೇ? ಅದು ಬ್ರಾಂಚಸ್ ಆಫ್ ದ ಟ್ರೀ, ಅರ್ಥ ಆಯ್ತಾ? ಸೊ ಈ ಪರ್ಟಿಕ್ಯುಲರ್ ಒಂದು ಮರಗಳ ಬ್ರಾಂಚಸ್ ಏನಿದೆ ಮಕ್ಕಳೇ, ಅದು ಆ ಚಳಿಗೆ ಶೇಕ್ ಆಗ್ತಾ ಇದೆ. ಶೇಕ್ ಆದಾಗ ಆ ಯೆಲ್ಲೋ ಲೀವ್ ಸ್ವಲ್ಪ ಇದೆ, ಒಂದಷ್ಟು ಉದ್ರೋಗಿದೆ, ಅಥವಾ ಟ್ರೀಸ್ ಖಾಲಿ ಕೂಡ ಆಗೋಗಿದೆ. ಯಾದಕ್ಕೆ? ಆ ಚಳಿಗೆ, ಕೋಲ್ಡ್ಗೆ. ಅಪಾನ್ ದೋಸ್ ಬೌಸ್ ವಿಚ್ ಶೇಕ್ ಅಗೇನ್ಸ್ಟ್ ದ ಕೋಲ್ಡ್ their ruined coils. ಇಲ್ಲಿ ಅಪಾಸ್ಟ್ರಫಿ ಡಿ ಅಂತ ಹಾಕಿದ್ದಾರೆ, ಬಟ್ ಈ ಕಾಲದ ಇಂಗ್ಲಿಷ್ ಅಲ್ಲಿ ನಾವು ರೂಯಿಂಡ್ ಅಂತ ಬರಿತೀವಿ ಮಕ್ಕಳೇ, ಆಯ್ತಾ? ಸೇಮ್ ಅರ್ಥನೇ ಕೂಡ. ಸೊ ಬೇರ್ ರೂಯಿಂಡ್ ಕಾಯ್ಸ್. ಕಾಯ್ಸ್ ಅಂದ್ರೆ ಏನು? ಗ್ರೂಪ್ ಆಫ್ ಸಿಂಗರ್ಸ್. ಒಂದ್ ಚರ್ಚ್ಗೆ ಹೋದ್ರೆ ಒಂದ್ ಗ್ರೂಪ್ ಆಫ್ ಸಿಂಗರ್ಸ್ ಏನಿರ್ತಾರೆ ಅದನ್ನ ನಾವು ಕಾಯರ್ಸ್ ಅಂತ ಹೇಳ್ತೀವಿ. ಸೊ ಯಾವಾಗ ಒಂದು ಬೇರ್ ರೂಯಿಂಡ್ ಕಾಯರ್ಸ್ ಅಂದ್ರೆ ಒಂದ್ ಚರ್ಚ್ ಅಲ್ಲಿ ಇವಾಗ ಹೆಂಗೆ ಸಿಂಗರ್ಸ್ ಇಲ್ದರೆ ಹೆಂಗಿರತ್ತೋ ಹಂಗೇನೆ where late the sweet birds sang. ಈ ಮರದ ಮೇಲೆ ಕೂಡ ಇವಾಗ ಯಾವ್ದೇ ರೀತಿಯಾದ ಸ್ವೀಟ್ ಬರ್ಡ್ಸ್ ಹಾಡ್ ಹೇಳ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆ? ಅವ್ರ ಆ ಚಳಿಲಿ ಅವ್ರಿಗೆ ಇರಕ್ ಆಗ್ತಿಲ್ಲ ಆ ಬರ್ಡ್ಸ್ಗೆ. ಈ ಮರ ಬಿಟ್ಟು ಅವ್ರು ಬೇರೆ ಕಡೆ ಹೊಟ್ಟೋಗಿದ್ದಾರೆ ಆ ಹೀಟ್ಗೋಸ್ಕರ. ಸೊ ಅದನ್ನ ಕಂಪೇರ್ ಮಾಡ್ಕೊಂಡು ಹೇಳ್ತಾ ಇದ್ದಾರೆ, ಹೇಗೆ ಒಂದು ಚರ್ಚಲ್ಲಿ ಈ ಸಿಂಗರ್ಸ್ ಹೊಟ್ಟೋಗ್ತಾರೋ ಹಂಗೆ ಈ ಮರಗಳಿಂದ ನಾನಿರುವಂತಹ ಒಂದು ಸ್ಟೇಜ್ ಆಫ್ ಲೈಫ್, ಯಾವುದು ಆಟಮ್ ಸೀಸನ್ ಕಂಪೇರ್ ಮಾಡ್ಕೊಂಡು ಹೇಳ್ತಾರಲ್ಲ, ಈ ಸ್ಟೇಜ್ ಅಲ್ಲಿ ಈ ಸ್ವೀಟ್ ಬರ್ಡ್ಸ್ ಏನ್ ನನ್ ಮೇಲೆ ಕೂತ್ಕೊಂಡು ಹಾಡ್ ಹೇಳ್ತಿತ್ತು ಅದು ಕೂಡ ಹೊಟ್ಟೋಗಿದೆ, ಆ ಟ್ರೀನ ಖಾಲಿ ಮಾಡಿ ಹೊಟ್ಟೋಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಪರ್ಟಿಕ್ಯುಲರ್ ಕ್ವಾರ್ಟ್ರೇನಲ್ ಮಕ್ಕಳೇ ಅವರು ಅವರ ಸ್ಟೇಜ್ ಆಫ್ ಲೈಫ್ ನ ಆಟಮ್ ಸೀಸನ್ಗೆ ಕಂಪೇರ್ ಮಾಡ್ತಾ ಇದ್ದಾರೆ. ಆಟಮ್ ಸೀಸನ್ ಆದ ತಕ್ಷಣ ಏನು? ನಮ್ಮ ವಿಂಟರ್ ಸೀಸನ್ ಬರುತ್ತೆ, ಅದನ್ನ ಅವರು ಡೆತ್ಗೆ ರಿಲೇಟ್ ಮಾಡ್ತಾ ಇದ್ದಾರೆ. ಅರ್ಥ ಆಯ್ತಾ? ಸೊ ಇದು ಇಂಪಾರ್ಟೆಂಟ್. ಸೊ ಮೊದಲನೇ ಕ್ವಾರ್ಟರ್ನಲ್ಲಿ ಅವರು ಸೀಸನ್ಸ್ ಆಫ್ ದ ಇಯರ್ ಗೆ ಕಂಪೇರ್ ಮಾಡ್ತಾ ಇದ್ದಾರೆ. ಅವರು ಅವರನ್ನೇ ಒಂದು ಆಟಮ್ ಸೀಸನ್ ಇಲ್ಲಿ ಇರುವಂತಹ ಒಂದು ಸ್ಟೇಜ್ಗೆ ಕಂಪೇರ್ ಮಾಡ್ತಾರೆ. ನಡೀರಿ ಇವಾಗ ಮುಂದೆ ನೋಡೋಣ. ಇವಾಗ ಏನಿದು ನೀವ್ ನೋಡ್ತೀರಲ್ಲ, ಸನ್ ರೈಸ್ ಇದೆ, ಡೇ ಲೈಟ್ ಇದೆ, ಟ್ವೈಲೈಟ್ ಇದೆ, ಮತ್ತೆ ಇಲ್ಲಿ ನೈಟ್ ಟೈಮ್ ಕೂಡ ಇದೆ. ನೈಟ್ ಟೈಮ್ ಅಲ್ಲಿ ಏನಾಗುತ್ತೆ ಮಕ್ಳೇ? ಸ್ಕೈ ಪೂರ್ತಿ ಡಾರ್ಕ್ ಆಗ್ಬಿಡುತ್ತೆ. ನೈಟ್ ಟೈಮು ಮತ್ತೆ ಸನ್ ಸೆಟ್ ಆಗುವ ಮಧ್ಯ ಬರುವಂತ ಒಂದು ಸ್ಟೇಜ್ ನ ನಾವು ಟ್ವೈಲೈಟ್ ಅಂತೀವಿ. ಅಂದ್ರೆ ಸನ್ ಸೆಟ್ ಆಗೋಗಿದೆ, ಇನ್ನೇನ್ ಕತ್ಲೆ ಆಗ್ತಿದೆ ನೋಡಿ. ಇಲ್ಲಿ ಸನ್ ಸೆಟ್ ಆಗೋಗಿದೆ, ಇವಾಗ ಲೈಟ್ ಇದೆ ಆದ್ರೆ ಕಡಿಮೆ ಲೈಟ್ ಇದೆ. ಅವರನ್ನೇ ಟ್ವೈಲೈಟ್ ಗೆ ಕಂಪೇರ್ ಮಾಡ್ತಾರೆ ಎರಡನೇ ಕ್ವಾರ್ಟರ್ನ್ ಅಲ್ಲಿ. ಆಯ್ತಾ ಮಕ್ಕಳೇ? ನಡೀರಿ ಈಗ ಕ್ವಾರ್ಟರ್ನ್ 2 ನ ಓದೋಣ. ಇನ್ me thou seest the twilight of such day as after sunset fadeth in the west, which by and by black night doth take away that second self that seals up all in rest. ಆಯ್ತಾ ಮಕ್ಕಳೇ? ಸೊ ಇಲ್ಲೇನಿದೆ ಮಕ್ಕಳೇ, ಈ ರೈಮಿಂಗ್ ಸ್ಕೀಮ್ ನ ನೀವು ಜ್ಞಾಪಕ ಇಟ್ಕೊಳ್ಳೋದು ತುಂಬಾ ಮುಖ್ಯ. ಅರ್ಥ ಆಯ್ತಾ? ನಾವು ಮೊದಲನೇ ಕ್ವಾರ್ಟರ್ನಲ್ಲಿ ಎ ಬಿ ಸ್ಕೀಮ್ ನ ಹಾಕಿದ್ವಿ. ಇಲ್ಲಿ ಸಿ ಡಿ ಇದೆ. ಆಯ್ತಾ? ಸಿ ಡಿ. ಸೊ ಎರಡನೇ ಕ್ವಾರ್ಟರ್ನಲ್ಲಿ ಮಕ್ಳೇ ನೀವು ನೋಡ್ತೀರಾ, ಡೇ ಮತ್ತೆ ಅವೇ ಏನಿದೆ ಅದು ರೈಮಿಂಗ್ ಆಗಿದೆ, ಕರೆಕ್ಟ್ ತಾನೆ? ಅಂಡ್ ವೆಸ್ಟ್ ಮತ್ತೆ ರೆಸ್ಟ್ ರೈಮಿಂಗ್ ಆಗಿದೆ. ಸೊ ಈ ತರಾನೇ ನೀವು ಅವ್ರೆಲ್ಲಾ ಸಾನೆಟ್ ಅಲ್ಲಿ ಕೂಡ ಕಾಣ್ಬೋದು. ಸೊ ಇವಾಗ ಓದ್ಬಿಟ್ಟು ಅರ್ಥ ಮಾಡ್ಕೊಳ್ಳೋಣ. ನಾ ಹೇಳ್ದಂಗೆ ಎರಡನೇ ಕ್ವಾರ್ಟರ್ನಲ್ಲಿ ಅವ್ರ ಸ್ಟೇಜ್ ಆಫ್ ಲೈಫ್ ನ ಟ್ವೈಲೈಟ್ ಕಂಪೇರ್ ಮಾಡ್ತಾ ಇದ್ದಾರೆ. ಸೊ ಟ್ವೈಲೈಟ್ ಅವ್ರ ಫಸ್ಟ್ ಲೈನ್ ಅಲ್ಲಿ ಅದೇ ಹೇಳ್ತಿರೋದು. ಇನ್ ಮೀ ದೌ ಅಂದ್ರೆ ಯು, ಸಿಯೆಸ್ಟ್ ಅಂದ್ರೆ ಸಿ. ದ ಟ್ವೈಲೈಟ್ ಆಫ್ ಸಚ್ ಡೇ, ನೀನು ನನ್ನಲ್ಲಿ ಒಂದು ದಿನದ ಟ್ವೈಲೈಟ್ ನ ಕಾಣ್ತಿದ್ಯಾ. ಈ ಪರ್ಟಿಕ್ಯುಲರ್ ಸ್ಟೇಜ್ ಏನಿದೆ ಒಂದ್ ದಿನದಲ್ಲಿ, ಆ ಸ್ಟೇಜ್ ಅಲ್ಲಿ ನಾನಿದ್ದೀನಿ ನನ್ನ ಲೈಫ್ ಅಲ್ಲಿ ಅಂತ ಅವರು ಹೇಳ್ತಾ ಇದ್ದಾರೆ. ಆಫ್ಟರ್ ಸನ್ಸೆಟ್ ಫೇಡತ್ ಇನ್ ದ ವೆಸ್ಟ್. ಫೇಡತ್ ಅಂದ್ರೆ ಫೇಡ್ ಮಕ್ಳೆ,
ಫೇಡ್ ನ ನಾವು ಫೇಡತ್ ಅಂತ ಮುಂಚೆ ಹೇಳೋರು, ಇವಾಗ ಫೇಡ್ ಅಂತ ನಾವ್ ಅನ್ಕೊಬಹುದು. ಹೇಗೆ ಒಂದು ಸನ್ಸೆಟ್ ಆದ್ಮೇಲೆ ಆ ಒಂದು ಸೂರ್ಯ ಫೇಡ್ ಆಗುತ್ತೋ, ಈ ಪರ್ಟಿಕ್ಯುಲರ್ ಸ್ಟೇಜ್ ಏನಿದೆ ಮಕ್ಳೇ, ಫೇಡ್ ಆಗೋಗಿದೆ ಇವಾಗ ಸೂರ್ಯ, ಆಯ್ತಾ. ಆಫ್ಟರ್ ಸನ್ಸೆಟ್ ಫೇಡತ್ ಇನ್ ದ ವೆಸ್ಟ್, ವೆಸ್ಟ್ ಅಲ್ಲಿ ಯಾವಾಗ ಒಂದು ಸೂರ್ಯ ಮುಳುಗತ್ತೋ, ವಿಚ್ ಬೈ ಅಂಡ್ ಬೈ ಬ್ಲಾಕ್ ನೈಟ್ ಡತ್ ಅಂದ್ರೆ ಡಸ್ ಟೇಕ್ ಅವೇ. ಸೊ ಇವಾಗ ಈ ಸೂರ್ಯ ಮುಳುಗಿದ ತಕ್ಷಣ ಏನಾಗುತ್ತೆ ಮಕ್ಳೇ, ಮುಳುಗಿದ ತಕ್ಷಣ ನಿಮಗ್ ಡೇ ಲೈಟ್ ಬರುತ್ತಾ? ಇಲ್ಲ ಅಲ್ಲ, ನೈಟ್ ಲೈಟ್ ಬರುತ್ತೆ. ಸೊ ನಿಮ್ಮ ನೈಟ್ ಏನಿದೆ ಅದು ಬರುತ್ತೆ ಒಂದು ಸೂರ್ಯ ಮುಳುಗಿದ ತಕ್ಷಣ. ಸೊ ಸೂರ್ಯ ಮುಳುಗಿದ ತಕ್ಷಣ ಹೇಗೆ ನೈಟ್ ಬರುತ್ತೋ, ವಿಚ್ ಬೈ ಅಂಡ್ ಬೈ ಬ್ಲಾಕ್ ನೈಟ್ ಡಸ್ ಟೇಕ್ ಅವೇ. ಸೊ ಅವ್ರಂತ ಇದಾರೆ, ಇವಾಗ ಹೇಗೆ ಸೂರ್ಯ ಒಂದು ಮುಳುಗದ ಮೇಲೆ ಒಂದ್ ನೈಟ್ ಬರುತ್ತಲ್ಲ, ಅದೆರಡರ ಮಧ್ಯ ಇರುವಂತಹ ಸ್ಟೇಜ್ ಅಲ್ಲಿ ಇವ್ರಿದ್ದಾರೆ. ಅರ್ಥ ಆಯ್ತಾ? ಸೊ ಮುಂದಿನ ಸ್ಟೆಪ್ ಏನು, ಆ ಒಂದು ಓಲ್ಡ್ ಏಜ್ ನ ಅವರು ಇಲ್ಲಿ ಡಿಫೈನ್ ಮಾಡ್ತಾ ಇದ್ದಾರೆ. ಮುಂದೆ ಏನಾಗುತ್ತೆ, ನೈಟ್ ನ ಅವ್ರು ಯಾವ್ದಕ್ ಕಂಪೇರ್ ಮಾಡ್ತಾ ಇದ್ದಾರೆ, ಡೆತ್ ಕಂಪೇರ್ ಮಾಡ್ತಾ ಇದ್ದಾರೆ. ಅರ್ಥ ಆಯ್ತಾ? ಅದನ್ನ ಅರ್ಥ ಇಟ್ಕೊಳ್ಳಿ. ಡೆತ್ ಸೆಕೆಂಡ್ ಸೆಲ್ಫ್ ದಟ್ ಸೀಲ್ಸ್ ಅಪ್ ಆಲ್ ಇನ್ ರೆಸ್ಟ್ ಅಂದ್ರೆ ಇಲ್ಲಿ ಅವರು ಸ್ಲೀಪ್ ಗೆ ಕಂಪೇರ್ ಮಾಡ್ತಾ ಇದ್ದಾರೆ. ಡೆತ್ ಸೆಕೆಂಡ್ ಸೆಲ್ಫ್ ಅಂದ್ರೆ ಈ ಒಂದು ಸೂರ್ಯ ಮುಳುಗಿದ ತಕ್ಷಣ ಅದ್ ಹೆಂಗೆ ನೈಟ್ ಬರುತ್ತೋ ಅವ್ರು ಕೂಡ ಅದೇ ಸ್ಟೇಜ್ ಅಲ್ಲಿ ಇದ್ದಾರೆ. ನೆಕ್ಸ್ಟ್ ಸ್ಟೇಜ್ ಏನು, ಅದು ಪರ್ಮನೆಂಟ್ ಸ್ಲೀಪ್ ಅಂತ ಕೂಡ ಅವರು ಹೇಳ್ತಾ ಇದ್ದಾರೆ. ಸೊ ಅವರು ಓಲ್ಡ್ ಏಜ್ ಅಲ್ಲಿ ಇದ್ದಾರೆ ಅಂಡ್ ಅವ್ರು ಯಾರಿಗ ಅಡ್ರೆಸ್ ಮಾಡ್ತಾ ಇದಾರಲ್ಲ ಅವ್ರಿಗೆ ಹೇಳ್ತಾ ಇದ್ದಾರೆ, ನಾನು ಇವಾಗ ಒಂದು ಟ್ವೈಲೈಟ್ ಸ್ಟೇಜ್ ಆಫ್ ದ ಡೇ ಅಲ್ಲಿ ಇದ್ದೀನಿ, ಆಯ್ತಾ. ಮುಂದೆ ಏನಾಗುತ್ತೆ, ಅದು ಪರ್ಮನೆಂಟ್ ಸ್ಲೀಪ್ ಅಥವಾ ನಮ್ಮ ಡೆತ್ ಅಂತ ಹೇಳ್ತಾ ಇದಾರೆ. ಸೊ ತುಂಬಾ ಈಸಿ ಮಕ್ಳ, ಇಮೇಜಸ್ ಜ್ಞಾಪಕ ಇಟ್ಕೊಳ್ಳಿ, ನಿಮ್ಗೆ ಎಲ್ಲಾದ್ರೂ ಅರ್ಥ ಕೂಡ ನಿಮ್ಗೆ ಕರೆಕ್ಟ್ ಆಗಿ ಬರುತ್ತೆ. ಮೊದಲನೇ ಪರ್ಟಿಕ್ಯುಲರ್ ಕ್ವಾರ್ಟ್ರೇನ್ ಅಲ್ಲಿ ಅವರು ಆಟಮ್ ಗೆ ಕಂಪೇರ್ ಮಾಡ್ಕೊಂತ ಇದಾರೆ. ಎರಡನೇ ಕ್ವಾರ್ಟ್ರೇನ್ ಅಲ್ಲಿ ಅವರು ಯಾವ್ದಕ್ ಕಂಪೇರ್ ಮಾಡ್ತಾ ಇದಾರೆ, ಟ್ವೈಲೈಟ್ ಗೆ ಕಂಪೇರ್ ಮಾಡ್ತಾ ಇದಾರೆ. ನಡಿ ಇವಾಗ ಮೂರನೇ ಕ್ವಾರ್ಟ್ರೇನ್ ನ ನೋಡೋಣ. ಸೊ ಇದು ಒಂದು ಸ್ಟೇಜಸ್ ಆಫ್ ಫೈರ್ ಅಂತ ನಾವ್ ಹೇಳ್ಬೋದು. ಮೊದಲನೇ ಸ್ಟೇಜ್ ಅಲ್ಲಿ ಫ್ಯೂಯಲ್ ಇರುತ್ತಲ್ಲ, ಅಂದ್ರೆ ಒಂದು ವುಡ್ ಮೇಲೋ ಪೇಪರ್ ಮೇಲೋ ಒಂದು ಫ್ಯೂಯಲ್ ನ ಹಾಕಿ ಅದನ್ನ ಹಚ್ಚಿದಾಗ ಏನಾಗುತ್ತೆ, ಫೈರ್ ಬರುತ್ತೆ, ಆಯ್ತಾ. ಫೈರ್ ನಮ್ಮ ಯೂತ್ ಸ್ಟೇಜ್ ಆಫ್ ಲೈಫ್ ಅವ್ರು ಕಂಪೇರ್ ಮಾಡ್ತಾರೆ, ವೇರ್ ನಮ್ಗೆ ಅಷ್ಟು ಎನರ್ಜಿ ಇರುತ್ತೆ, ಅದು ಚೆನ್ನಾಗಿ ಬರ್ನ್ ಆಗ್ತಾ ಇರುತ್ತೆ, ಆಯ್ತಾ. ಅವರು ಇವಾಗ ಓಲ್ಡ್ ಏಜ್ ಅಲ್ಲಿ ಅವರನ್ನೇ ಎಂಬರ್ ಸ್ಟೇಜ್ ಗೆ ಕಂಪೇರ್ ಮಾಡ್ತಾರೆ. ಅಂದ್ರೆ ಇವಾಗ ಫೈರ್ ಆಲ್ಮೋಸ್ಟ್ ಹೊಟ್ಟೋಗಿದೆ, ಆಶಸ್ ಡೆವಲಪ್ ಆಗಕ್ ಸ್ಟಾರ್ಟ್ ಆಗಿದೆ. ಎಂಬರ್ ಸ್ಟೇಜ್ ಆದ ತಕ್ಷಣ ಏನಾಗುತ್ತೆ, ಆಶಸ್ ಸ್ಟೇಜ್ ಗೆ ಹೋಗುತ್ತೆ. ಈ ಲಾಸ್ಟ್ ಸ್ಟೇಜ್ ಏನಿದೆ ಮಕ್ಳೇ, ಅದು ಡೆತ್. ಅರ್ಥ ಆಯ್ತಾ? ಸೊ ಅವ್ರು ಮೂರನೇ ಕ್ವಾರ್ಟ್ರೇನ್ ಅಲ್ಲಿ ಮಕ್ಳೇ ಅವರನ್ನೇ ಎಂಬರ್ ಸ್ಟೇಜ್ ಆಫ್ ಫೈರ್ ಗೆ ಕಂಪೇರ್ ಮಾಡ್ತಿದ್ದಾರೆ. ಇವಾಗ ಓದೋಣ ಬನ್ನಿ. ಮೊದಲನೇದಾಗಿ ಓದ್ತೀನಿ, ರೈಮಿಂಗ್ ಸ್ಕೀಮ್ ಹೇಳ್ತೀನಿ, ಆಮೇಲೆ ಮುಂದೆ ಹೋಗೋಣ, ಆಯ್ತಾ. In me thou seest the glowing of such fire, that on the ashes of his youth doth lie, as the deathbed whereon it must expire, consumed with that which it was nourished by ಅಂತ ಹೇಳ್ತಾರೆ. ಎಷ್ಟು ಚೆನ್ನಾಗಿ ಹೇಳಿದಾರೆ ನೋಡಿ. ನೀವೊಂದು ಬೆಂಕಿನ ಅದ್ರ ಡಿಫ್ರೆಂಟ್ ಸ್ಟೇಜಸ್ ಅಲ್ಲಿ ನೋಡಿದ್ರೆ ಅದನ್ನ ಎಷ್ಟು ಚೆನ್ನಾಗಿ ಅವರ ಜೀವನಕ್ಕೆ ಅವರು ಹೋಲಿಸಿದ್ದಾರೆ. ಎಷ್ಟು ಒಳ್ಳೆ ಎಕ್ಸ್ಟೆಂಡೆಡ್ ಮೆಟಫರ್ ಅಂತ ನಾವ್ ಹೇಳ್ಬೋದು. ಸೊ ನಡೀರಿ ಇವಾಗ ಓದಿ ಅರ್ಥ ಮಾಡ್ಕೊಳ್ಳೋಣ. ಇನ್ ಮೀ ದೌ ಅಂದ್ರೆ ಏನು, ಯು. ಸಿಯೆಸ್ಟ್ ಅಂದ್ರೆ ನಾ ಹೇಳ್ದಂಗೆ ಸಿ ದ ಗ್ಲೋಯಿಂಗ್ ಆಫ್ ಸಚ್ ಫೈರ್. ಈಗ ನೀನು ನನ್ನನ್ನ ಈ ಸ್ಟೇಜ್ ಅಲ್ಲಿ ಕಾಣ್ತಿದ್ಯಾ, ಆಯ್ತಾ. ನನ್ನನ್ನ ನೀನು ನೋಡ್ದಾಗ ನಾನು ಒಂದು ಎಂಬರ್ ಆಗಿದ್ದೀನಿ, ಆಯ್ತಾ. ಅಷ್ಟು ಅಂದ್ರೆ ಒಂದು ರೀತಿಯಾದ ಕಾಮ್ನೆಸ್ ಅವನಲ್ಲಿದೆ ಇವಾಗ. ಅರ್ಥ ಆಯ್ತಾ? ಅವ್ರು ಅಂತ ಇದಾರೆ ಗ್ಲೋಯಿಂಗ್ ಆಫ್ ಸಚ್ ಫೈರ್. ಇದು ಫ್ಯೂರಿಯಸ್ ಆಗಿಲ್ಲ ಈ ಫೈರ್, ಇವಾಗ ಗ್ಲೋ ಆಗ್ತಿದೆ. ಒಂದು ರೀತಿಯಾದ ಕಾಮ್ನೆಸ್ ಇದೆ ನನ್ನಲ್ಲಿ ನೀನು ನನ್ನನ್ನ ನೋಡಿದಾಗ. ಈ ಪರ್ಟಿಕ್ಯುಲರ್ ಫೈರ್ ನ ನೀವ್ ನೋಡಿದಾಗ ಮಕ್ಕಳೇ ಅಷ್ಟು ಅದಲ್ಲಿ ರೋಷ ಇಲ್ಲ. ಅರ್ಥ ಆಯ್ತಾ? ಅದಿನ್ನೇನ್ ಆಫ್ ಆಗುವಂತಹ ಅಥವಾ ಆಶಸ್ ಆಗುವಂತಹ ಒಂದು ಸ್ಟೇಜ್ಗೆ ರೀಚ್ ಆಗಿದೆ. ಸೊ ಆ ಸ್ಟೇಜ್ ಅಲ್ಲಿ ಇದಾರೆ ಇವ್ರು. ಯಾರು? ಪೊಯೆಟು ಅಥವಾ ನಮ್ಮ ಸ್ಪೀಕರು. ಅರ್ಥ ಆಯ್ತಾ? That on the ashes of his youth does, ಇದು ಡಸ್, ಆಯ್ತಾ. does lie. ಸೊ ಅವನು ಒಂದು ಪರ್ಟಿಕ್ಯುಲರ್ ಸ್ಟೇಜ್ ನ ಕ್ರಾಸ್ ಮಾಡಿದ್ದಾರೆ. ಯಾವ ಸ್ಟೇಜ್ ನ ಕ್ರಾಸ್ ಮಾಡಿದ್ದಾರೆ? ನಾ ಹೇಳ್ದಂಗೆ
ಯೂತ್ ಸ್ಟೇಜ್ ವೇರ್ ಹಿ ವಾಸ್ ಬರ್ನಿಂಗ್ ಆಯ್ತಾ, ಎಷ್ಟು ಜೋರಾಗಿ ಉರಿತಿದ್ರು ಅವರು. ಆದ್ರೆ ಈಗ ಆ ಸ್ಟೇಜ್ ನ ಕ್ರಾಸ್ ಮಾಡಿ ashes of his youth does lie. ಆ ಯುತ್ ಕಳೆದಿರುವಂತಹ ಅವನೊಂದು ಒಂದು ಏಜ್ ವೆರ್ ಹಿ ವಾಸ್ ಸೋ ಫುಲ್ ವಿತ್ ಎನರ್ಜಿ, ಅದನ್ನ ಕ್ರಾಸ್ ಮಾಡಿರುವಂತಹ ಒಂದು ಸ್ಟೇಜ್ ಅಲ್ಲಿ ಇದ್ದಾರೆ. ಆ ಯುತ್ ಏನಾಗಿದೆ ಇವಾಗ ಒಂದಿಷ್ಟು ಆಶಸ್ ಆಗಿ ಇವಾಗ ಒಂದು ಗ್ಲೋಯಿಂಗ್ ಇದಿದೆ, ಕಾಂಪೊನೆಂಟ್ ಇದೆ ಅವನ ಜೀವನದಲ್ಲಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಈ ಪರ್ಟಿಕ್ಯುಲರ್ ಓಲ್ಡ್ ಏಜ್ ಅಲ್ಲಿ. ಸೊ ಅವನ್ ಏನಾಗಿದೆ, ಅವನ್ ಯುತ್ತಿನ ಆಶಸ್ ಮೇಲೆ ನಿಂತಿದ್ದಾನೆ ಇವಾಗ at his old age. ಅರ್ಥ ಆಯ್ತಾ? As the death bed where on it must expire. ಸೊ ಇದು ಆಗಿದ ತಕ್ಷಣ ಯಾವ ಸ್ಟೇಜ್ ಮಕ್ಳೇ? ಆಶಸ್ ಸ್ಟೇಜ್ ಬರುತ್ತೆ, ಅದು ಅವನ ಡೆತ್ ಬೆಡ್ ಕೂಡ. ಆಯ್ತಾ? ಆ ಟೈಮಲ್ಲಿ ಅವನು ಎಕ್ಸ್ಪೈರ್ ಆಗ್ತಾನೆ. ಅಂದ್ರೆ ನೆಕ್ಸ್ಟ್ ಸ್ಟೇಜ್ ಏನಿದೆ ಮಕ್ಕಳೇ, ಅವ್ರು ಹೇಳ್ತಾ ಇದಾರೆ ನೆಕ್ಸ್ಟ್ ಸ್ಟೇಜ್ ಇಸ್ ದ ಬೇಸಿಕ್ ಸ್ಟೇಜ್ ವೇರ್ ಅವನ ಅಂತ್ಯ ಕೂಡ ಆಗತ್ತೆ. ಕನ್ಸ್ಯೂಮ್ಡ್, ಇಲ್ಲಿ ನೋಡಿ ಅಪಾಸ್ಟ್ರಫಿ ಡಿ ಇದೆ, ಸೊ ಇಲ್ಲಿ ಈ ಬರುತ್ತೆ. ಕನ್ಸ್ಯೂಮ್ಡ್ ವಿತ್ ದಟ್ ವಿಚ್ ಇಟ್ ವಾಸ್ ನರಿಶ್ಡ್ ಬೈ. ಎಷ್ಟು ಒಳ್ಳೆ ಲೈನ್ ನೋಡಿ, ನರಿಶ್ಡ್ ಅಲ್ಲೂ ಇಲ್ಲಿ ಅಪಾಸ್ಟ್ರಫಿ ಡಿ ಇದೆ, ಇಲ್ಲಿ ಈ ಬರುತ್ತೆ ನಮ್ಮ ಈ ಕಾಲದ ಇಂಗ್ಲಿಷ್ ಪ್ರಕಾರ. ಓಕೆ, ಸೊ ಕನ್ಸ್ಯೂಮ್ಡ್ ವಿತ್ ದಟ್ ವಿಚ್ ಇಟ್ ವಾಸ್ ನರಿಶ್ಡ್ ಬೈ ಅಂದ್ರೆ ಮೊದಲನೇ ಸ್ಟೇಜ್ ಅಲ್ಲಿ ಏನಾಗುತ್ತೆ, ಒಂದು ವುಡ್ ಇರುತ್ತೆ ಅಥವಾ ಪೇಪರ್ ಇರುತ್ತೆ, ಅದ್ರ ಜೊತೆಗೆ ನಾವು ಒಂದು ಎಣ್ಣೆನ ಹಾಕಿದಾಗ ಒಂದು ಬೆಂಕಿ ಆಗುತ್ತೆ. ಕರೆಕ್ಟಾ? ಇವಾಗ ಅವನ್ ಹೆಂಗೆ ಆ ಬೆಂಕಿನ ಇವನನ್ನ ಉರಿಯೋದಿಕ್ಕೆ ಹೆಲ್ಪ್ ಮಾಡ್ತೋ, ಅಥವಾ ಫ್ಯೂಯಲ್ ಮತ್ತೆ ವುಡ್ ಅಥವಾ ಪೇಪರೇ ಇವನನ್ನ ಹೆಂಗೆ ಉರಿಯೋದಿಕ್ಕೆ ಹೆಲ್ಪ್ ಮಾಡ್ತೋ, ಅದೇ ವುಡ್ ಅಲ್ಲಿ ಇವನು ಒಂದು ಆಶಸ್ ಆಗಿ ಮಲ್ಕೊಂಡ್ಬಿಡ್ತಾನೆ. ಕರೆಕ್ಟಾ? ಅಥವಾ ಒಂದು ಪರ್ಮನೆಂಟ್ ಆಗಿ ಡೆತ್ ಆಗತ್ತೆ. ಸೊ ಅದೇ ವುಡ್ ಇವನ್ ಹೆಂಗೆ ಬೆಂಕಿಯಾಗಿ ಅಷ್ಟು ಸಕ್ಸಸ್ ನ ಕೊಡ್ತೋ, ಯೂತ್ಫುಲ್ ಲೈಫ್ ಅಲ್ಲಿ ಹೆಂಗ್ ಬೆಂಕಿಯಾಗಿ ಉರಿತಿತ್ತೋ ಅದಲ್ಲೇ ಇವನು ಆಶಸ್ ಆಗಿ ಬಿದೋಗ್ತಾನೆ. ಸೊ ಅದನ್ನೇ ಹೇಳ್ತಾ ಇರೋದು ಕನ್ಸ್ಯೂಮ್ಡ್ ವಿತ್ ದಟ್ ವಿಚ್ ಇಟ್ ವಾಸ್ ನರಿಶ್ಡ್ ಬೈ. ಈ ಪರ್ಟಿಕ್ಯುಲರ್ ಫ್ಯೂಯಲ್ ಅಥವಾ ಈ ಪರ್ಟಿಕ್ಯುಲರ್ ವುಡ್ ಅವನನ್ನ ನರಿಶ್ ಮಾಡ್ತು, ಇವಾಗ ಅದೇ ಅವನನ್ನ ಕನ್ಸ್ಯೂಮ್ ಮಾಡ್ತಿದೆ ಅಂತ ಅವರು ಈ ಪರ್ಟಿಕ್ಯುಲರ್ ಲೈಲರ್ ಹೇಳ್ತಾ ಇದ್ದಾರೆ. ಸೊ ಮೂರನೇ ಕ್ವಾರ್ಟರ್ನಲ್ಲಿ ಮಕ್ಕಳೇ ಅವರ ಸ್ಟೇಜ್ ಆಫ್ ಲೈಫ್ ನ ಯಾವ್ದಕ್ ಕಂಪೇರ್ ಮಾಡ್ತಾ ಇದಾರೆ? ಎಂಬರ್ಗೆ ಕಂಪೇರ್ ಮಾಡ್ತಾ ಇದಾರೆ. ಅದು ಮೂರನೇ ಸ್ಟೇಜ್ ಆಫ್ ಫೈರ್. ಮುಂದಿನ ಸ್ಟೇಜ್ ಏನಿರುತ್ತೆ, ಆಶಸ್ ಆಗಿರುತ್ತೆ, ಅಂಡ್ ಅವ್ರು ಆ ಸ್ಟೇಜ್ ಅಲ್ಲಿ ಪರ್ಮನೆಂಟ್ ಡೆತ್ ನ ಕೂಡ ಫೇಸ್ ಮಾಡ್ತಾರೆ ಅಂತ ಹೇಳ್ತಾ ಇದಾರೆ. ಅವರು ಈ ಸ್ಪೀಕರ್ಗೆ ಏನಂತ ಇದಾರೆ, ಮೊದಲನೇ 3 ಕ್ವಾರ್ಟರ್ನಲ್ಲಿ ಅವ್ರು ಅಂತಾರೆ, ನೀನು ನನ್ನನ್ನ ಯಾವ ಸ್ಟೇಜಸ್ ಆಫ್ ಲೈಫ್ ಅಲ್ಲಿ ನೋಡ್ತಿದ್ಯಾ? ಮೊದಲನೇ ಕ್ವಾರ್ಟರ್ನಲ್ಲಿ ಅವ್ರನ್ನ ಆಟಮ್ ಅಲ್ಲಿ ನೋಡ್ತಿದ್ಯಾ ನೀನ್ ನನ್ನನ್ನ ಅಂತಾರೆ. 2ನೇ ಕ್ವಾರ್ಟರ್ನಲ್ಲಿ ಟ್ವೈಲೈಟ್ ಅಲ್ಲಿ ನೋಡ್ತಿದ್ಯಾ ಅಂತ ಹೇಳ್ತಾರೆ. 3ನೇ ಕ್ವಾರ್ಟರ್ನಲ್ಲಿ ನೀನು ನನ್ನನ್ನ ನೋಡಿದಾಗ ನಾನೊಂದು ಎಂಬರ್ ಸ್ಟೇಜ್ ಅಲ್ಲಿ ಏನಿದ್ದೀನಿ ಅದನ್ನ ನೀನ್ ನೋಡ್ತಿದ್ಯಾ ಅಂತ ಹೇಳ್ತಾರೆ. ಸೊ ನಾ ಹೇಳ್ದಂಗೆ 3 ಕ್ವಾರ್ಟರ್ನಲ್ಲಿ ಅವರು ಒಂದು ಥೀಮ್ ನ ಸೆಟಪ್ ಮಾಡಿದಾರೆ ಆಯ್ತಾ. ಇವಾಗ ಫೈನಲ್ ಮೆಸೇಜ್ ಏನು ಅಂತ ನಮ್ಗೆ ಏನ್ ಗೊತ್ತಾಗತ್ತೆ, ಯಾವ್ದ್ರಲ್ಲಿ ಗೊತ್ತಾಗತ್ತೆ? ನಮ್ಮ ಕಪ್ಲೆಟ್ ಅಲ್ಲಿ ಗೊತ್ತಾಗತ್ತೆ. ಇದು ನಮ್ಮ ಕಪ್ಲೆಟ್ ಮಕ್ಕಳೇ. ಇದರಲ್ಲಿ ನಮ್ಮ ಫೈನಲ್ ಮೆಸೇಜ್ ಏನಿದೆ ಅದು ಕೂಡ ನಮಗ್ ಗೊತ್ತಾಗತ್ತೆ. ನಡೀರಿ ಓದೋಣ. ಕಪ್ಲೆಟ್ ಅಂದ್ರೆ ಕಪಲ್, ಕರೆಕ್ಟಾ ಮಕ್ಕಳೇ? ಅದ್ರ ಮೊದ್ಲು ನಾನು ನಿಮ್ಗೆ ಹಿಂದಿನ ಸ್ಟ್ಯಾನ್ಸಾ ಅಥವಾ ಹಿಂದಿನ ಕ್ವಾರ್ಟರಿನ ರೈಮಿಂಗ್ ಸ್ಕೀಮ್ ಹೇಳಿಲ್ಲ, ಅದನ್ನ ಹೇಳ್ಬಿಡ್ತೀನಿ. ಸೊ ಇಲ್ಲಿ ಇ ಎಫ್ ಅಂತ ಬರುತ್ತೆ. ಸೊ ಇ ಏನಿದೆ ಫೈರ್ ಅಂಡ್ ಎಕ್ಸ್ಪೈರ್, ಅದು ಎಫ್ ಏನಿದೆ ಲೈ ಮತ್ತೆ ಬೈ. ಆಯ್ತಾ ಮಕ್ಕಳೇ? ಸೊ ಇವಾಗ ನಡೀರಿ ತಿರ್ಗಾ ಹೋಗೋಣ ನಮ್ಮ ಕಪ್ಲೆಟ್ಗೆ. ಕಪ್ಲೆಟ್ ಏನಿದೆ 2 ಲೈನು, ಅರ್ಥ ಆಯ್ತಾ? 2 ಲೈನ್ ಅಂತ ಹೇಳಿದಾಗ ಇದರಲ್ಲಿ ನಮ್ಮ ಫೈನಲ್ ಮೆಸೇಜ್ ಏನಿದೆ, ಏನ್ ಥೀಮ್ ಇದೆ ಅದನ್ನ ಕ್ಲಿಯರ್ ಆಗಿ ಕಮ್ಯುನಿಕೇಟ್ ಮಾಡ್ತಾರೆ ವಿಲಿಯಂ ಶೇಕ್ಸ್ಪಿಯರ್ ಅವರು. ನಡೀರಿ ಇದು ಓದೋಣ. ದಿಸ್ thou perceivest which makes thy love more strong, to love that well which thou must leave at long. ಆಯ್ತಾ? ಸೊ ದಿಸ್ thou ಅಂದ್ರೆ ಯು, ಪರ್ಸೀವೆಸ್ಟ್ ಅಂದ್ರೆ ನೀನ್ ಹೆಂಗೆ ನನ್ನನ್ನ ಪರ್ಸೀವ್ ಮಾಡ್ತಿದ್ಯಾ, ವಿಚ್ ಮೇಕ್ಸ್ ಥೈ ಯುವರ್, ಥೈ ಅಂದ್ರೆ ಯುವರ್, ಲವ್ ಮೋರ್ ಸ್ಟ್ರಾಂಗ್. ನೀನು ನನ್ನನ್ನ ನೋಡಿರುವಂತ ಒಂದು ಹಂತದಲ್ಲಿ ನಾನು ಒಂದು ಸ್ಟೇಜ್ ಆಫ್ ಮೈ ಲೈಫ್ ಅಲ್ಲಿ ಇದ್ದೀನಿ.
ಸೊ ಅವರು ಈ ಟ್ವೈಲೈಟ್ ಮತ್ತೆ ನಮ್ಮ ಆಟಮ್ ಸೀಸನ್ ಮತ್ತೆ ಎಂಬರ್ ಏನಿದೆ ಮಕ್ಕಳೇ, ಅದನ್ನ ತುಂಬಾ ಗ್ಲೋರಿಫೈ ಮಾಡಿ ಎಕ್ಸ್ಪ್ಲೇನ್ ಮಾಡಿಲ್ಲ ಅಲ್ಲ, ಅದ್ರಲ್ಲಿ ಒಂದು ರೀತಿಯಾದ ಸ್ಯಾಡ್ನೆಸ್ ಇದೆ. ಬಿಕಾಸ್ ಅವರು ಇದನ್ ಕೂಡ ಎಸ್ಟಾಬ್ಲಿಷ್ ಮಾಡ್ತಾರೆ, ಮುಂದೆ ಏನ್ ಸ್ಟೇಜ್ ಇದೆ ಅದು ಡೆತ್ ಅಂತ ಕೂಡ. ಸೊ ನೀನು ನನ್ನನ್ನ ನೋಡಿರುವಂತಹ ಈ ಪರ್ಟಿಕ್ಯುಲರ್ ಹಂತ ನನ್ನ ಲೈಫಲ್ಲಿ ಏನ್ ನೋಡಿದ್ಯಾ, ಆ ಲೈಫಲ್ಲಿ ನನ್ನ ಲವ್ ಏನಿದೆ ಅದು ಅಷ್ಟು ಸ್ಟ್ರಾಂಗ್ ಆಗಿದೆ. ಯಾಕೆ ಅಷ್ಟು ಸ್ಟ್ರಾಂಗ್ ಆಗಿದೆ? ಬಿಕಾಸ್ ಅವ್ರಿಗೂ ಕೂಡ ಗೊತ್ತು ಮುಂದಿನ ಸ್ಟೇಜ್ ಆಫ್ ಲೈಫ್ ಏನಿದೆ ಅದು ಡೆತ್ ಅಂತ, ಪರ್ಮನೆಂಟ್ ಸ್ಲೀಪ್ ಅಂತ. ಟು ಲವ್ ದಟ್ ವೆಲ್ ವಿಚ್ ಯು ಮಸ್ಟ್ ಲೀವ್ ಹಿಯರ್ ಲಾಂಗ್. ಸೊ ನನ್ನನ್ನ ಈ ಪರ್ಟಿಕ್ಯುಲರ್ ಹಂತದಲ್ಲಿ ಪ್ರೀತಿ ಮಾಡೋದಿಕ್ಕೆ ನೀನು ಕೂಡ ಒಂದು ಸ್ಟ್ರಾಂಗ್ ಆಗಿರ್ಬೇಕು, ನಿನ್ನಲ್ಲೂ ಕೂಡ ಆ ಸ್ಟ್ರೆಂತ್ ಇರ್ಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೊ ಇದು ಈ ಪರ್ಟಿಕ್ಯುಲರ್ ಸಾನೆಟ್ 73ಯ ಮೇನ್ ಮೆಸೇಜ್. ಅರ್ಥ ಆಯ್ತಾ? ಅವರು ಮೊದಲನೇ 3 ಕ್ವಾರ್ಟ್ರೇನಲ್ಲಿ ಈ ಪರ್ಟಿಕ್ಯುಲರ್ ಒಂದು ಎಕ್ಸ್ಟೆಂಡೆಡ್ ಮೆಟಫರ್ ನ ಯೂಸ್ ಮಾಡ್ಕೊಂಡು ಅವರನ್ನೇ ಅವರು ಆಟಮ್ ಸೀಸನ್ಗೆ, ಟ್ವೈಲೈಟ್ಗೆ ಮತ್ತೆ ಎಂಬರ್ ಸ್ಟೇಜ್ ಆಫ್ ಲೈಫ್ಗೆ ಕಂಪೇರ್ ಮಾಡ್ತಾರೆ, ಸ್ಟೇಜ್ ಆಫ್ ಫೈರ್ಗೆ ಕಂಪೇರ್ ಮಾಡ್ತಾರೆ. ಮತ್ತೆ ಏನ್ ಹೇಳ್ತಾರೆ, ನೀನು ನನ್ನನ್ನ ಈ ಸ್ಟೇಜ್ ಆಫ್ ಲೈಫ್ ಅಲ್ಲಿ ನೋಡ್ತಿದ್ಯಾ, ಸೊ ನಿನ್ನ ಲವ್ ನನ್ ಕಡೆ ಏನಿರುತ್ತೆ ಅದು ಸ್ಟ್ರಾಂಗ್ ಆಗಿರುತ್ತೆ ಅಂತ ಕೂಡ ಅವರು ಹೇಳ್ತಾ ಇದ್ದಾರೆ. ಸೊ ಇದು ನಮ್ಮ ಸಾನೆಟ್ 73ಯ ಒಂದು ನಾನು ಹೇಳ್ಬೋದು ಎಕ್ಸ್ಪ್ಲನೇಷನ್ ಅಂತ. ಸೊ ನಾ ಹೇಳ್ದಂಗೆ ಸುಮಾರು ಫಿಗರ್ ಆಫ್ ಸ್ಪೀಚಸ್ ಕೂಡ ಇದೆ ಇದರಲ್ಲಿ. ಫುಲ್ ಪರ್ಟಿಕ್ಯುಲರ್ ಸಾನೆಟ್ ಏನಿದೆ ಮಕ್ಕಳೇ, ಅದನ್ನ ನಾವು ಎಕ್ಸ್ಟೆಂಡೆಡ್ ಮೆಟಫರ್ ಅಂತ ಹೇಳ್ಬೋದು. ಬೇಸಿಕ್ಲಿ ನಮ್ಮ ಆಲ್ 3 ಕ್ವಾರ್ಟ್ರೇನ್ಸ್ ಏನಿದೆ, ಕಪ್ಲೆಟ್ ಅಲ್ಲ, ಆಲ್ 3 ಕ್ವಾರ್ಟ್ರೇನ್ಸ್ ಏನಿದೆ ಮಕ್ಕಳೇ, ಅದು ಒಂದು ಎಕ್ಸ್ಟೆಂಡೆಡ್ ಮೆಟಫರ್. ಅರ್ಥ ಆಯ್ತಾ? ಸೊ ಏನಂದ್ರೆ ಇಲ್ಲಿ ಆ ಸ್ಪೀಕರಿನ ಓಲ್ಡ್ ಏಜ್ ನ, ಆ ಸ್ಟೇಜ್ ಆಫ್ ಲೈಫ್ ನ ಅವರು ಆಟಮ್ಗೆ, ಟ್ವೈಲೈಟ್ಗೆ ಮತ್ತೆ ಎಂಬರ್ಸ್ಗೆ ಕಂಪೇರ್ ಮಾಡ್ತಾರೆ. ಅಂದ್ರೆ ಡೈಯಿಂಗ್ ಎಂಬರ್ಸ್ಗೆ ಕಂಪೇರ್ ಮಾಡ್ತಾರೆ. ಬಿಕಾಸ್ ಮುಂದಿನ ಸ್ಟೇಜ್ ಏನಿರುತ್ತೆ, ಆಶಸ್ ಇರುತ್ತೆ. ಮತ್ತೆ ಮೇಸ್ಟ್ ಇನ್ ಮೀ ಅಂತ ಇದೆಲ್ಲ, ಈ ಮ ಸೌಂಡ್ ಇದು ಒಂದೇ ಎಕ್ಸಾಂಪಲ್ ಮಕ್ಕಳೇ, ಆದ್ರೆ ಸುಮಾರಿದೆ. ಅಲಿಟ್ರೇಷನ್ ಅಂತ ಹೇಳ್ತೀವಿ. ಅಲಿಟ್ರೇಷನ್ ಅಂದ್ರೆ ಏನು, ಆ ಪರ್ಟಿಕ್ಯುಲರ್ ಸೌಂಡ್ ರಿಪೀಟ್ ಆಗತ್ತಲ್ಲ, ಅದನ್ನ ನಾವು ಅಲಿಟ್ರೇಷನ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಮ ಮ ಮೇಸ್ಟ್ ಇನ್ ಮೀ ಅಂತ ಏನಿದೆ, ಮ ಮ ಅಂತ ಏನ್ ರಿಪೀಟ್ ಆಗತ್ತೆ ಅದನ್ನ ನಾವು ಅಲಿಟ್ರೇಷನ್ ಅಂತ ಕರಿತೀವಿ. ಆಯ್ತಾ? ಸೆಕೆಂಡ್ ಸೆಲ್ಫ್ ದಟ್ ಸೀಲ್ಸ್ ಅಂತ ಹೇಳ್ತಾರೆ. ಇಲ್ಲಿ ಸೌಂಡ್ ಏನ್ ರಿಪೀಟ್ ಆಗ್ತಾ ಇದೆ ಅದಕ್ಕೆ ಅಲಿಟ್ರೇಷನ್ ಅಂತ ಹೇಳ್ತೀವಿ. ಇದ್ರ ಜೊತೆಗೆ ಮಕ್ಕಳೇ ಇನ್ನೊಂದಿದೆ, ಬೈ ಅಂಡ್ ಬೈ ಬ್ಲಾಕ್ ಅಂತ ಇದೆ. ಬ ಸೌಂಡ್ ರಿಪೀಟ್ ಆಗ್ತದೆ, ಅದು ಕೂಡ ಒಂದು ಅಲಿಟ್ರೇಷನ್. ಅರ್ಥ ಆಯ್ತಾ? ಸೊ ಇದು ಈ ಪರ್ಟಿಕ್ಯುಲರ್ ಸಾನೆಟಿನ ಫಿಗರ್ ಆಫ್ ಸ್ಪೀಚಸ್ ಕೂಡ. ಇದು ನಿಮ್ಗೆ 1 ಮಾರ್ಕ್ಗೆ ನಿಮ್ಮ ಎಕ್ಸಾಮ್ಗೆ ಕೂಡ ಕೇಳಬಹುದು. ಸೊ ಎಕ್ಸ್ಟೆಂಡೆಡ್ ಮೆಟಫರ್ ಏನಿದೆ, ಪೂರ್ತಿ 3 ಕ್ವಾರ್ಟ್ರೇನು ಒಂದು ಎಕ್ಸ್ಟೆಂಡೆಡ್ ಮೆಟಫರ್ ಕೂಡ. ಸೊ ನನ್ನ ಜೊತೆ ನೀವು ಇದನ್ನ ಎಕ್ಸ್ಪ್ಲನೇಷನ್ ಎಂಜಾಯ್ ಮಾಡಿದ್ರಿ ಅಂತ ನಾನು ಅನ್ಕೊಂತೀನಿ. ನಾ ಹಾಕಿದ ಇಮೇಜಸ್ ಎಲ್ಲ ನಿಮಗ್ ಜ್ಞಾಪಕ ಇಟ್ಕೊಳ್ಳೋಕ್ ಕೂಡ ತುಂಬಾ ತುಂಬಾ ಹೆಲ್ಪ್ ಮಾಡತ್ತೆ. ಇವಾಗ ನಡೀರಿ ಮುಂದೆ ನೋಡೋಣ. ಎಕ್ಸಾಮ್ ಕ್ವೆಶನ್ಸ್ ನ ಡಿಸ್ಕಸ್ ಮಾಡೋಣ ಅಂತ ಹೇಳಿದ್ದೆ. ಸೊ ನಾನ್ ಏನ್ ಮಾಡಿದೀನಿ, ನಿಮ್ಮ ಎಲ್ಲ ಎಕ್ಸಾಮ್ ಅಲ್ಲಿ ಕೇಳಿರುವಂತಹ ಕ್ವೆಶನ್ಸ್ ಅಲ್ಲಿ 2 ಕ್ವೆಶನ್ ನ ಸೆಲೆಕ್ಟ್ ಮಾಡಿದೀನಿ. ಅದನ್ನ ನಾನು ಎಕ್ಸ್ಪ್ಲೇನ್ ಕೂಡ ನಿಮ್ಗೆ ಇಲ್ಲಿ ಮಾಡ್ತೀನಿ. ಆಯ್ತಾ? ಮೊದಲನೇ ಕ್ವೆಶನ್ ಏನು ಅಂತ ನೋಡೋಣ ಬನ್ನಿ. ವಾಟ್ ಕಂಪ್ಯಾರಿಸನ್ ಡಸ್ ದ ಪೋಯಟ್ ಗಿವ್ ಟು ಎಕ್ಸ್ಪ್ಲೇನ್ ದಟ್ ಹಿ ಇಸ್ ಅಪ್ರೋಚಿಂಗ್ ದ ನೈಟ್ ಆಫ್ ಹಿಸ್ ಲೈಫ್? ಸೊ ನಾ ಒಂದ್ ಹೇಳ್ತೀನಿ ಮಕ್ಕಳೇ, ಹೇಗೆ ಅವನು ಎಕ್ಸಾಂಪಲ್ಸ್ ನ ಯೂಸ್ ಮಾಡ್ಕೊಂಡು ಒಂದು ರಾತ್ರಿ ಅಥವಾ ಒಂದು ಡೆತ್ ನ ಅಪ್ರೋಚ್ ಮಾಡ್ತಿದ್ದಾನೆ ಅಂತ ಹೇಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಪೋಯೆಟ್ ಅಂತ ಕೇಳಿರುವಂತಹ ಕ್ವೆಶನ್ ಸುಮಾರು ಸತಿ ಬರುತ್ತೆ ನಿಮ್ಮ ಎಕ್ಸಾಮ್ ಅಲ್ಲಿ. ಈ ಪರ್ಟಿಕ್ಯುಲರ್ ಕ್ವೆಶನ್ ನ ನಿಮ್ಗೆ 2 ಮಾರ್ಕ್ಸ್ ಕೇಳಿದ್ದಾರೆ, ಜೂನ್ 2019 ಮತ್ತೆ ಏಪ್ರಿಲ್ 2019 ಅಲ್ಲಿ. ಆಯ್ತಾ ಮಕ್ಕಳೇ? ಸೊ ಇವಾಗ ಆನ್ಸರ್ ನ ನೋಡೋಣ. ದ ಪೋಯೆಟ್ ಯೂಸಸ್ ದ ಇಮೇಜರಿ ಆಫ್ ಟ್ವೈಲೈಟ್ ಅಂಡ್ ಈವ್ನಿಂಗ್ ಟು ಶೋ ದಟ್ ಹಿ ಇಸ್ ಇನ್ ದ ಓಲ್ಡ್ ಏಜ್ ಸ್ಟೇಜ್ ಆಫ್ ಹಿಸ್ ಲೈಫ್. ಅವ್ರು ಟ್ವೈಲೈಟ್ ಗೆ ಕಂಪೇರ್ ಮಾಡ್ಕೊಂಡು ಈ ಪರ್ಟಿಕ್ಯುಲರ್ ಒಂದು ಇಮೇಜರಿನ ಕ್ರಿಯೇಟ್ ಮಾಡ್ತಾರೆ. ಜಸ್ಟ್ ಆಸ್ ಸ್ಲೀಪ್ ಅಟ್ ನೈಟ್ ಇಸ್ ಟೆಂಪರರಿ ರೆಸ್ಟ್ and end to the day, the poet explains that the next stage of his life is permanent sleep. ಆಯ್ತಾ? is permanent sleep or death. So ನಾನಿಲ್ಲಿ ಆನ್ಸರ್ ನ ಎಕ್ಸ್ಪ್ಲೇನ್ ಮಾಡೋದಕ್ಕಿಂತ ಕಾಂಪೊನೆಂಟ್ಸ್ ಆಫ್ ದಿ ಆನ್ಸರ್ ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಅವ್ರ ಮೊದಲನೇ ಸೆಂಟೆನ್ಸ್ ಅಲ್ಲಿ ನಾವ್ ಇಲ್ಲಿ ಏನ್ ಬರ್ದಿದೀವಿ ಮಕ್ಕಳೇ, ಒಂದು 2 ಮಾರ್ಕ್ ಕ್ವೆಶನ್ ಗೆ ಒಂದು 3 ಇಂದ 4 ಸೆಂಟೆನ್ಸ್ ಅಲ್ಲಿ ನೀವು ಆನ್ಸರ್ ಮಾಡ್ಬೋದು. ಸೊ ಮೊದಲನೇದಾಗಿ ಒಂದು ಇಂಟ್ರೊಡಕ್ಟರಿ ಸ್ಟೇಟ್ಮೆಂಟ್ ನ ನಾನು ಕೊಟ್ಟಿದ್ದೀನಿ, ಆಮೇಲೆ ಆನ್ಸರ್ ನ ಕರೆಕ್ಟ್ ಆಗಿ ಎಕ್ಸ್ಪ್ಲೇನ್ ಕೂಡ ಮಾಡಿದ್ದೀನಿ.
ನಡೀರಿ ಮಕ್ಳೇ, ಇವಾಗ ಮುಂದಿನ ಕ್ವೆಶ್ಚನ್ ನೋಡೋಣ. ಎಕ್ಸ್ಪ್ಲೇನ್ ದ ಕಂಪ್ಯಾರಿಸನ್ಸ್ ಯೂಸ್ಡ್ ಬೈ ವಿಲಿಯಂ ಶೇಕ್ಸ್ಪಿಯರ್ ಟು ಡಿಸ್ಕ್ರೈಬ್ ಹಿಸ್ ಏಜಿಂಗ್ ಬಾಡಿ. ಅವನ ಏಜಿಂಗ್ ಬಾಡಿನ ಡಿಸ್ಕ್ರೈಬ್ ಮಾಡೋದಕ್ಕೆ ವಿಲಿಯಂ ಶೇಕ್ಸ್ಪಿಯರ್ ಅವರು ಯಾವ ಯಾವ ಕಂಪ್ಯಾರಿಸನ್ ನ ಡ್ರಾ ಮಾಡಿದ್ರು, ಆ ಕ್ವಾಟ್ರೇನ್ ಏನೇನಿದೆ ಮಕ್ಕಳೇ ಅದನ್ನ ಕಂಪ್ಲೀಟ್ ಆಗಿ ನೀವು ಇದರಲ್ಲಿ ಎಕ್ಸ್ಪ್ಲೇನ್ ಮಾಡ್ಬೇಕಾಗತ್ತೆ. 3 ಕ್ವಾಟ್ರೇನ್ ಅಲ್ಲೂ ಅವ್ರು ಏನೇನ್ ಮೆಸೇಜ್ ನ ಕನ್ವೆ ಮಾಡಿದ್ದಾರೆ, ಯಾವ್ದಕ್ಕೆ ಅವ್ರು ಕಂಪೇರ್ ಮಾಡ್ಕೊಂತಾರೆ ಅಂತ ಅವ್ರು ಬರಿಬೇಕಾಗತ್ತೆ. ನಾ 1 ನಿಮಿಷ ಇಲ್ಲಿ ಪಾಸ್ ಮಾಡ್ತೀನಿ. ಸೊ ನೀವು ನಿಮಗೆ ಯಾವ್ದಕ್ಕೆ ಕಂಪೇರ್ ಮಾಡಿದ್ದಾರೆ ಅಂತ ನಿಮ್ಗೆ ಗೊತ್ತಲ್ಲ ಇವಾಗ, ಅದನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ನಾವು ಖಂಡಿತ ಅದನ್ನ ಓದ್ತೀವಿ. ಯಾವ್ದಕ್ಕೆ ಕಂಪೇರ್ ಮಾಡ್ತಾರೆ ಶೇಕ್ಸ್ಪಿಯರ್ ಅವರು ಅವರ ಏಜಿಂಗ್ ಬಾಡಿನ. ಸೊ ನೀವು ಆನ್ಸರ್ ನ ಹಾಕಿದೀರಾ ಅಂತ ನಾನು ಅನ್ಕೊಂತೀನಿ. ಇವಾಗ ಆನ್ಸರ್ ನ ಓದೋಣ ಬನ್ನಿ. ಇನ್ ದ ಸಾನೆಟ್ 73 ಟೈಟಲ್ ದಟ್ ಟೈಮ್ ಆಫ್ ಇಯರ್. ಆಯ್ತಾ? ಸೊ ನಾನು ಇಲ್ಲಿ ಬರ್ದಿದ್ದೀನಿ ಸಾನೆಟ್ 73. ಅದರ ಟೈಟಲ್ ಕೂಡ ನೀವು ಜ್ಞಾಪಕ ಇಟ್ಕೊಬೇಕು, ಅದು ಬಹಳ ಮುಖ್ಯ. ಪೋಯಟ್ ವಿಲಿಯಂ ಶೇಕ್ಸ್ಪಿಯರ್ ಯೂಸಸ್ 3 ಡಿಫರೆಂಟ್ ಕಂಪ್ಯಾರಿಸನ್ಸ್. ಅವ್ರು 3 ಡಿಫರೆಂಟ್ ಕಂಪ್ಯಾರಿಸನ್ಸ್ ನ ಯೂಸ್ ಮಾಡ್ತಾರೆ ಫಾರ್ ಇಸ್ ಏಜಿಂಗ್ ಬಾಡಿ. ಇನ್ ದ ಫಸ್ಟ್ ಕ್ವಾರ್ಟರೇನ್ ನ ಹೇಳಿದ್ನಲ್ಲ, ಮೊದಲನೇ ಕ್ವಾರ್ಟರೇನು, 2ನೇ ಕ್ವಾರ್ಟರೇನು, ಆಮೇಲೆ ಕೊನೆಯ ಕ್ವಾರ್ಟರೇನ್ ಅಲ್ಲಿ ಯಾವ್ದಕ್ಕೆ ಕಂಪೇರ್ ಮಾಡ್ತಾರೆ ಅಂತ ಸಪರೇಟ್ ಆಗಿ ಬರಿಬೇಕು. ನಿಮ್ಗೆ ಇಲ್ಲಿ ಒಂದ್ ಸ್ಟ್ರಕ್ಚರ್ ಅಂತ ಕೂಡ ಸಿಕ್ತಲ್ಲ, ಇಂಟ್ರೊಡಕ್ಷನ್ ಕೊಟ್ಟಿದ್ದೀನಿ ನಾನು, ಅವ್ರು 3 ಕಂಪ್ಯಾರಿಸನ್ ನ ಡ್ರಾ ಮಾಡ್ತಾರೆ ಅಂತ. ಆಮೇಲೆ ಇನ್ ದ ಫಸ್ಟ್ ಕ್ವಾರ್ಟರೇನ್ he uses the seasons in a year to represent life. The poet compares his aging body to autumn, which is characterized by yellowing leaves and bare branches that shiver in the cold winds. Autumn leads to winter, which represents death. ಆಯ್ತಾ? ಸೊ ಈ ಪರ್ಟಿಕ್ಯುಲರ್ ಒಂದು ಸ್ಟೇಟ್ಮೆಂಟ್ ಅಲ್ಲಿ ನಾನು ಮೊದಲನೇ ಕ್ವಾರ್ಟರೇನ್ ನ ಸಾರಾಂಶವನ್ನ ಬರ್ದಿದ್ದೀನಿ. ಅಂದ್ರೆ ಆ ಪರ್ಟಿಕ್ಯುಲರ್ ಆನ್ಸರ್ಗೆ ಎಷ್ಟು ಬೇಕಿತ್ತೋ ಅಷ್ಟನ್ನ ನಾನು ಬರ್ದಿದ್ದೀನಿ. ಇನ್ ದ ಸೆಕೆಂಡ್ ಕ್ವಾರ್ಟರೇನ್ he uses time of a day to represent life. Evening or twilight is compared to his aged self. Night time and sleep depict death. ಆಯ್ತಾ? ಸೊ ಅವನು 2ನೇ ಕ್ವಾರ್ಟರೇನ್ ಅಲ್ಲಿ ಟ್ವೈಲೈಟ್ ಗೆ ಕಂಪೇರ್ ಮಾಡ್ತಾನೆ. ಆ ಸ್ಟೇಜ್ ಆದ ನಂತರ ಒಂದು ಡೆತ್ ಬರುತ್ತೆ ಅಥವಾ ಪರ್ಮನೆಂಟ್ ಸ್ಲೀಪ್ ಕೂಡ ಆಗತ್ತೆ ಅಂತ ಕೂಡ ಅವರು ಹೇಳ್ತಾರೆ. ಇದು 2ನೇ ಕ್ವಾರ್ಟರೇನ್ ಎಕ್ಸ್ಪ್ಲನೇಷನ್. ಆಯ್ತಾ? ಸೊ ಸಾರಿ, ಇಲ್ಲಿ ತನಕ ಬರುತ್ತೆ ಮಕ್ಕಳೇ. ಇಲ್ಲಿ ತನಕ. ಇನ್ ದ ಥರ್ಡ್ ಕ್ವಾರ್ಟರೇನ್ ದ ಪೋಯಟ್ ಯೂಸಸ್ ಫೈರ್ ಟು ಸಿಂಬಲೈಸ್ ಹಿಸ್ ಲೈಫ್. ಒಂದು ಫೈರ್ ನ ಯೂಸ್ ಮಾಡ್ಕೊಂಡು ಅವರ ಲೈಫ್ ನ ಸಿಂಬಲೈಸ್ ಮಾಡ್ತಾರೆ. ದ ಪೋಯಟ್ಸ್ ಓಲ್ಡ್ ಏಜ್ ನ ಏನ್ ಯೂಸ್ ಮಾಡ್ಕೊಂಡು ಡಿಪಿಕ್ಟ್ ಮಾಡ್ತಾರೆ? ಡೈಯಿಂಗ್ ಎಂಬರ್ಸ್. ಆಯ್ತಾ? ದ ಪೋಯಟ್ಸ್ ಯೂತ್ ಇಸ್ ಓವರ್ ಅಂಡ್ ಹ್ಯಾಸ್ ಟರ್ನ್ ಟು ಆಶ್. ಅವನ ಯೂತ್ ಸ್ಟೇಜ್ ಆಫ್ ಲೈಫ್ ಏನಿತ್ತು, ಅಷ್ಟು ಉರಿಯೋ ಬೆಂಕಿ ಏನಾಗಿತ್ತು, ಇವಾಗ ಒಂದು ಎಂಬರ್ ಆಗಿ ಕನ್ವರ್ಟ್ ಆಗ್ತಿದೆ. ದ ಪೋಯಟ್ ಇಸ್ ಅವೇರ್ ಆಫ್ ದಟ್ ನೆಕ್ಸ್ಟ್ ಸ್ಟೇಜ್. ಅವನು ಮುಂದೆ ಏನಾಗತ್ತೆ ಅಂತ ಕೂಡ ಗೊತ್ತು. ಅದೇನಾಗತ್ತೆ? ಡೆತ್. ವಿಲ್ ಟರ್ನ್ ಹಿಸ್ ಪ್ರೆಸೆಂಟ್ ಸ್ಟೇಜ್ ಟು ಎಂಬರ್ ಟು ಆಶ್. ಈ ಒಂದೇನಿದೆ ಆ ಓಲ್ಡ್ ಏಜು, ಅದು ನೆಕ್ಸ್ಟ್ ಸ್ಟೇಜ್ ಆಗಿ ಕನ್ವರ್ಟ್ ಆಗುತ್ತೆ. ಅದನ್ನ ಎಂಬರ್ ಏನಿದೆ ಅದು ಆಶ್ ಆಗಿ ಕನ್ವರ್ಟ್ ಆಗುತ್ತೆ ಅಂತ ಕೂಡ ಅವರು ಹೇಳ್ತಾರೆ. ಸೊ ನಾನು ಇಲ್ಲಿ 3 ಸ್ಟೇಜಸ್ ನ 3 ಕಂಪ್ಯಾರಿಸನ್ಸ್ ಕೂಡ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅವ್ರು ಆ ಪರ್ಟಿಕ್ಯುಲರ್ ಓಲ್ಡ್ ಏಜ್ ಅಲ್ಲಿ ಯಾವ ಸ್ಟೇಜ್ ಅಲ್ಲಿ ಇದಾರೆ, ಮುಂದೆ ಏನಾಗತ್ತೆ ಅಂತ ಕೂಡ ನಾನು ಹೇಳಿದ್ದೀನಿ. ಇದಿಷ್ಟು ಬರೆದ್ರೆ ನಿಮಗ್ 3 ಮಾರ್ಕ್ ಖಂಡಿತ ಬರತ್ತೆ. ಆಯ್ತಾ ಮಕ್ಕಳೇ? ಡೆತ್ ಸೆಕೆಂಡ್ ಸೆಲ್ಫ್ ದಟ್ ಸೀಲ್ಸ್ ಅಪ್ ಆಲ್ ಇನ್ ರೆಸ್ಟ್ ಎಕ್ಸ್ಪ್ಲೇನ್ ವಿತ್ ರೆಫರೆನ್ಸ್ ಟು ಕಾಂಟೆಕ್ಸ್ಟ್ ಅಂತ ಕೇಳಿದ್ದಾರೆ. ಇದು ರೆಫರೆನ್ಸ್ ಟು ಕಾಂಟೆಕ್ಸ್ಟ್ ಕೊಟ್ಟಿ ನೀವು ಈ ಪರ್ಟಿಕ್ಯುಲರ್ ಲೈನ್ ಏನಿದೆ ಅದನ್ನ ಎಕ್ಸ್ಪ್ಲೇನ್ ಮಾಡ್ಬೇಕು. ನಡೀರಿ ಇವಾಗ ನೋಡೋಣ. ಇದು 3 ಮಾರ್ಕ್ಸ್ಗೆ ಏಪ್ರಿಲ್ 2017 ಅಲ್ಲಿ ಕೇಳಿದ್ದಾರೆ. ಈ ಪರ್ಟಿಕ್ಯುಲರ್ ಲೈನ್ ಏನಿದೆ ಮಕ್ಕಳೇ, ಅದು ಸೆಕೆಂಡ್ ಕ್ವಾರ್ಟರೇನ್ ನ ಲಾಸ್ಟ್ ಲೈನ್ ಕೂಡ. ಆಯ್ತಾ? 4 ಲೈನ್ ಅಲ್ಲಿ ಲಾಸ್ಟ್ 4th ಲೈನ್ ಏನಿದೆ ಅದು ಈ ಲೈನು. ಎಕ್ಸ್ಪ್ಲೇನ್ ಮಾಡುವಾಗ ನಾನು ನಿಮ್ಗೆ ಡೀಟೇಲ್ ಆಗಿ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೆ. ನಡೀರಿ ಇವಾಗ ಆನ್ಸರ್ ನ ಒಂದ್ಸತಿ ಓದ್ಬಿಡ್ತೀನಿ ಕ್ವಿಕ್ ಆಗಿ. So the given statement is from Sonnet 73, That Time of Year by William Shakespeare. So ಮೊದಲನೇದಾಗಿ ಒಂದು ರೆಫರೆನ್ಸ್ ಟು ಕಾಂಟೆಕ್ಸ್ಟ್ ಕ್ವೆಶ್ಚನ್ ಅಲ್ಲಿ ನೀವು ಯಾವ ಲೆಸನ್ ಮತ್ತೆ ಯಾರು ಈ ಪರ್ಟಿಕ್ಯುಲರ್ ಒಂದು ಪೋಯಟ್ರಿನ ಪೋಯಟ್ ಅಂತ ಕೂಡ ಬರಿಬೇಕಾಗತ್ತೆ. ಸೊ ಈ ಪರ್ಟಿಕ್ಯುಲರ್ ಸಾನೆಟ್ ಹೆಸರೇನು? ಸಾನೆಟ್ 73 ದಟ್ ಟೈಮ್ ಆಫ್ ಇಯರ್. ಸೊ ಜ್ಞಾಪಕ ಇಟ್ಕೊಳ್ಳಿ, ಇದ್ರಲ್ಲಿ ನೀವು ಬರೀ ಸಾನೆಟ್ 73 ಅಂತ ಬರ್ದ್ರೆ ಮಾರ್ಕ್ಸ್ ಸಿಗಲ್ಲ, ಅಥವಾ ದಟ್ ಟೈಮ್ ಆಫ್ ಇಯರ್ ಅಂತ ಬರ್ದ್ರೆ ಮಾರ್ಕ್ಸ್ ಸಿಗಲ್ಲ. 2 ಬರೆಯೋದು ಮುಖ್ಯ. ಅಂಡ್ ಯಾರು ಬರ್ದಿದ್ದವರು? ವಿಲಿಯಂ ಶೇಕ್ಸ್ಪಿಯರ್ ಅವರು. ಅವರ ಸ್ಪೆಲ್ಲಿಂಗ್ ನ ಕೂಡ ಕರೆಕ್ಟ್ ಆಗಿ ಕಲ್ತ್ಕೊಳ್ಳಿ. ದಿಸ್ ಸ್ಟೇಟ್ಮೆಂಟ್ ಇಸ್ ಸೆಡ್ ಬೈ ದ ಪೋಯಟ್ ಸ್ಪೀಕರ್ ಟು ಹಿಸ್ ಬಿಲೋವೆಡ್
ಇನ್ ದ ಸೆಕೆಂಡ್ ಕ್ವಾರ್ಟ್ರಿನ್ ಆಫ್ ದ ಸಾನೆಟ್. ಆಯ್ತಾ? ಯಾರು ಯಾರಿಗೆ ಹೇಳಿದರು? ಸೊ ಮೊದಲನೇದಾಗಿ ಇಲ್ಲಿ ನಮ್ಮ ಏನ್ ಬರುತ್ತೆ, ನಮ್ಮ ಸಾನೆಟ್ ಇದನ್ನ ಬರ್ದಿರುವಂತಹ ಪೋಯೆಟ್ ಯಾರು ಅಂತ ಬರ್ದೆ. ಆಮೇಲೆ ಈ ಪರ್ಟಿಕ್ಯುಲರ್ ಇದರಲ್ಲಿ ಏನಿದು, ಹೂ ಸೆಡ್ ಟು ಹೂಮ್ ಅಂತ ಬರ್ದಿದ್ದೀನಿ. ಆಯ್ತಾ? ಸೊ ಇದನ್ ಬರ್ದ್ರೆ ನಿಮಗೆ 1 ಮಾರ್ಕ್ ಸಿಗುತ್ತೆ. ದ ಸ್ಪೀಕರ್ ಯೂಸಸ್ ಡಿಫ್ರೆಂಟ್ ಟೈಮ್ಸ್ ಆಫ್ ದ ಡೇ to depict the stages of his life and asks his beloved to behold that the speaker is in his old age. So ಅವನು ಡಿಫ್ರೆಂಟ್ ಇದಕ್ಕೆ ಕಂಪೇರ್ ಮಾಡ್ಬಿಟ್ಟು ಅವನ ಜೀವನವನ್ನ ಕಂಪೇರ್ ಮಾಡಿ ಹೇಳ್ತಾನೆ, ನಾನು ಸದ್ಯದಲ್ಲಿ ಓಲ್ಡ್ ಏಜ್ ಅಲ್ಲಿ ಇದ್ದೀನಿ ಅಂತ ಕೂಡ ಹೇಳ್ತಾರೆ. His old age is represented by twilight. The twilight appears just after the sunset has gradually faded into the west and precedes night time. So too the speaker's old age appeared after the youth stage of his life and precedes death. Death second self is sleep. ನಾ ಹೇಳ್ದಂಗೆ death second self ಏನಿದೆ ಮಕ್ಕಳೇ, ಅದು ನಿದ್ದೆ. Just as sleep occurs during the night and at the end of the person's day, death, which is metaphorically sleep, occurs at the end of old age or a person's life. ಅವರು ಇಲ್ಲಿ ಏನಂತ ಇದಾರೆ, ಹೇಗೆ ನಿದ್ದೆ ಒಂದು ರಾತ್ರಿ ಆಗ್ತಾ ಆಗ್ತಾ ಬರುತ್ತೋ ಅಂಡ್ ಅದು ಎಂಡ್ ಟೈಮ್ ಆಫ್ ಯುವರ್ ಡೇ ಇರುತ್ತೋ, ಹಂಗೇನೆ ಅವರ ಜೀವನದಲ್ಲಿ ಕೂಡ ಈ ಓಲ್ಡ್ ಏಜ್ ಒಂದು ನಿದ್ದೆ ಕನ್ವರ್ಟ್ ಆಗುತ್ತೆ. ಆದ್ರೆ ಆ ಟೈಮ್ ಅಲ್ಲಿ ಅದು ಪರ್ಮನೆಂಟ್ ಸ್ಲೀಪ್ ಆಗಿರತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಇದು ಈ ಪರ್ಟಿಕ್ಯುಲರ್ ಒಂದು ರೆಫರೆನ್ಸ್ ಟು ಕಾಂಟೆಕ್ಸ್ಟ್ ನ ಆನ್ಸರು. ಸೊ ಹೂ ಸೆಟ್ ಟು ಹೂಮ್ ಆದ್ಮೇಲೆ ಯಾಕೆ ಹೇಳಿದರು, ಯಾವ ಸಂದರ್ಭದಲ್ಲಿ ಹೇಳಿದರು ಅಂತ ನೀವು ಬರೆಯೋದು ತುಂಬಾ ಮುಖ್ಯ. ಅಂಡ್ ಮಿಕ್ಕಿದ ಭಾಗ ಆಫ್ ದಿ ಆನ್ಸರ್ ಏನಿದೆ ಅದನ್ನೇ ಡಿಪಿಕ್ಟ್ ಮಾಡ್ತಿರೋದು. ಸೊ ಇದಿಷ್ಟು ಬರೆದ್ರೆ ನಿಮ್ಗೆ 3 ಮಾರ್ಕ್ಸ್ ಖಂಡಿತ ಸಿಗತ್ತೆ. ಸೊ ಇದರ ಜೊತೆಗೆ ಮಕ್ಕಳೇ ಈ ಪರ್ಟಿಕ್ಯುಲರ್ ಸಾನೆಟ್ 73 ದಟ್ ಟೈಮ್ ಆಫ್ ಇಯರ್ ಏನಿದೆ ಅದರ ಅಂತ್ಯಕ್ಕೆ ಬಂದಿದೀವಿ. ನಾನ್ ಇವಾಗ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ ಡೀಟೇಲ್ ಆಗಿ, ಮತ್ತೆ ಸ್ವಲ್ಪ ಎಕ್ಸಾಮ್ ಕ್ವೆಶನ್ಸ್ ನ ಕೂಡ ಡಿಸ್ಕಸ್ ಮಾಡಿದ್ವಿ. ಸೊ ಈ ಪರ್ಟಿಕ್ಯುಲರ್ ವಿಡಿಯೋ ಜೊತೆ ನಿಮ್ಗೆ ಒಂದು ಡಾಕ್ಯುಮೆಂಟ್ ಸಿಗತ್ತೆ. ಆ ಡಾಕ್ಯುಮೆಂಟ್ ಅಲ್ಲಿ ಎಲ್ಲಾ ಟೆಕ್ಸ್ಟ್ ಬುಕ್ ಎಕ್ಸರ್ಸೈಸಸ್ ಹಾಗೂ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ ಅಲ್ಲಿ ಕೇಳಿರುವಂತಹ ಈ ಪರ್ಟಿಕ್ಯುಲರ್ ಪದ್ಯದ ಕ್ವೆಶನ್ಸ್ ನ ನಾವು ಡೀಟೇಲ್ ಆಗಿ ಆನ್ಸರ್ ಮಾಡಿ ಅಟ್ಯಾಚ್ ಕೂಡ ಮಾಡಿದೀವಿ. ಸೊ ಇದರ ಜೊತೆಗೆ ಮಕ್ಕಳೇ ಖಂಡಿತ ನಮ್ಮ ಪರೀಕ್ಷೆ ಚಾನೆಲ್ ನ ಕೂಡ ಚೆಕ್ಔಟ್ ಮಾಡಿ. ಅದರಲ್ಲಿ ನಿಮ್ಗೆ ಇಂಗ್ಲಿಷ್ ಫಸ್ಟ್ ಲ್ಯಾಂಗ್ವೇಜ್ ಬಿಟ್ಟು ಅದರ ಜೊತೆ ನಿಮಗೆ ಬೇರೆ ಕೋರ್ ಸಬ್ಜೆಕ್ಟ್ಸ್ ಕೂಡ ಸಿಗುತ್ತೆ. ಯಾವುದು ನಮ್ಮ ಸೈನ್ಸ್ ಅಲ್ಲಿ ಬಯೋ, ಫಿಸಿಕ್ಸ್ ಮತ್ತೆ ಕೆಮಿಸ್ಟ್ರಿ ಹಾಗೂ ಮ್ಯಾಥಮ್ಯಾಟಿಕ್ಸ್ ಮತ್ತೆ ಸೋಷಿಯಲ್ ಸ್ಟಡೀಸ್ ಅಥವಾ ಸೋಷಿಯಲ್ ಸೈನ್ಸ್ ಕೂಡ ನಿಮ್ಗೆ ಡೀಟೇಲ್ ವಿಡಿಯೋಸ್ ನ ಕಾಣ್ಬಹುದು. ಖಂಡಿತ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಏನಿದೆ ಮಕ್ಕಳೇ ಅದನ್ನ ಕೂಡ ಜಾಯಿನ್ ಆಗಿ. ಬಿಕಾಸ್ ನಿಮ್ಗೆ ಯಾವ್ದೇ ರೀತಿಯಾದ ಡೌಟ್ಸ್ ಇದ್ರೆ ನಾವು ಅದಲ್ಲಿ ನಿಮಗೆ ಖಂಡಿತ ಸಾಲ್ವ್ ಮಾಡ್ತೀವಿ. ನಿಮ್ಮ ಜೊತೆ ನಾವ್ ಯಾವಾಗ್ಲೂ ಇರ್ತೀವಿ. ನಿಮ್ಮ 10th ಎಕ್ಸಾಮ್ಸ್ ನ ಏಸ್ ಮಾಡೋದಿಕ್ಕೆ ನಮ್ಮ ಸಪೋರ್ಟ್ ನಿಮ್ ಜೊತೆ ಯಾವಾಗ್ಲೂ ಇರುತ್ತೆ. ಸೊ ನಾನ್ ನಿಮ್ಗೆ ಮತ್ತೆ ಇನ್ನೊಂದ್ಸತಿ ಭೇಟಿ ಮಾಡ್ತೀನಿ ಒಂದ್ ಸಮರಿ ವಿಡಿಯೋ ಜೊತೆ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್.